ನಮಸ್ಕಾರ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಬೇಸ್ಗೆ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ಇಂದಿನ ರುಚಿಕರ ಅಡುಗೆಗಳು: ಹಾಗಲಕಾಯಿ ಬಾತ್, ಸ್ಪೈಸಿ ಬರ್ಗರ್, ಗೋಡಂಬಿ ಬರ್ಫಿ ಮತ್ತು ಕಡಲೆಪುರಿ ವಡೆ. ವೀಕ್ಷಕರೇ, ಕೆಲವರ ನಗುವಿನ ಹಿಂದೆ ನೋವಿರುತ್ತೆ, ಇನ್ನೂ ಕೆಲವರ ಕಣ್ಣೀರಿನ ಹಿಂದೆ ಸಂತಸ ಅಡಗಿರುತ್ತೆ. ಹಾಗಾಗಿ ಬೇರೆಯವರ ಭಾವನೆಗಳ ಜೊತೆ ಆಟ ಆಡಬಾರ್ದು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ನಿಮ್ಮಲ್ಲೇ ಒಬ್ಬರಾದಂತ ಗೀತಾ ಅವರು. ನಮಸ್ಕಾರ ಗೀತಾ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಹೇಳಿ ಗೀತಾ ಅವರೇ, ನೀವು ಎಲ್ಲಿನವರು, ಏನ್ ಮಾಡ್ಕೊಂಡಿದ್ದೀರಾ? ನಾನು ಬ್ಯಾಂಗ್ಳೂರ್ನವರೇ, ಶ್ರೀನಿವಾಸ್ ನಗರದಲ್ಲಿ ಇದ್ದೀನಿ. ಸದ್ಯಕ್ಕೆ ಹೌಸ್ ವೈಫ್ ಆಗಿದ್ದೀನಿ. ಬಾಬಾ, ಏನ್ ಜೋಶಲ್ಲಿ, ಏನ್ ಖುಷಿಯಾಗಿ ಮಾತಾಡ್ತಾರೆ. ಅಡ್ಗೆ ಮಾಡಕ್ ಅಷ್ಟು ಸಂತೋಷನಾ ನಿಮ್ಗೆ? ಹೌದು ಸರ್, ತುಂಬಾ ಸಂತೋಷ. ಮನೇಲಿ ಇದೇ ತರ ನಗ್ನಗ್ತಾ ಅಡ್ಗೆ ಮಾಡ್ತೀರಾ? ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ರೀಸೆಂಟಾಗಿ. ಓಕೆ, ಸೊ ಹೇಳಿ, ನಮ್ಮ ಫಸ್ಟ್ ರೌಂಡ್ ಅಂದ್ರೆ ಹೆಲ್ತ್ ರೆಸಿಪಿಲಿ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಹೆಲ್ದಿ ರೆಸಿಪಿಯಲ್ಲಿ ನಾನು ಹಾಗಲಕಾಯಿ ಬಾತ್ ಮಾಡ್ತಾ ಇದ್ದೀನಿ. ಈ ಡಯಾಬಿಟಿಕ್ ಪೇಷಂಟ್ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಇರುತ್ತೆ. ಹಾಗಲಕಾಯಿ ಬಾತ್ ಅಂದ್ರೆ ಟೇಸ್ಟಿ ಅಂತ ಅನ್ಸುತ್ತೆ. ಇದ್ರಲ್ಲಿ ಹಾಗಲಕಾಯಿ ಹಾಕ್ಬಿಟ್ರೆ ಒಂಥರ ಕೈ ಆಗಲ್ವಾ? ನಾ ಮಾಡ್ತೀನಲ್ಲ, ತಿಂದು ನೋಡಿ, ಕಹಿನೇ ಇರೋದಿಲ್ಲ ಅದ್ರಲ್ಲಿ. ಓಕೆ, ಸೊ ಶುರು ಮಾಡೋಣ. ಓಕೆ. ಸೊ ಹಾಗಲಕಾಯಿ ಬಾತ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಹಾಗಲಕಾಯಿ, ಒಣಕೊಬ್ಬರಿ, ಉದ್ದಿನಬೇಳೆ, ಅಕ್ಕಿ, ಕರಿಬೇವು, ಕಾಯಿ ತುರಿ, ಕಡಲೆಬೇಳೆ, ಅರಿಶಿನ, ಇಂಗು, ಚಕ್ಕೆ, ಸಾಸಿವೆ, ಧನಿಯಾ ಪೌಡರ್, ಉಪ್ಪು, ಟೊಮ್ಯಾಟೊ ಪ್ಯೂರಿ, ಒಣಮೆಣಸಿನ್ಕಾಯಿ. ಓಕೆ, ಸೊ ಫಸ್ಟ್ ಏನ್ ಬೇಕು ನಿಮ್ಗೆ? ಫಸ್ಟು ಕುಕ್ಕರ್ ಬೇಕು, ಆಯಿಲ್. ನಾವು ಯಾವಾಗ್ಲೂ ಬಳಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಕರಿಬೇವು, ಅದಾದ್ಮೇಲೆ ಈಗ ಹಾಗಲಕಾಯಿ. ಹಾಗಲಕಾಯಿ ಕಹಿ ಎಷ್ಟು ಬೇಕು ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಕಹಿ ಯಾರಿಗೆ ಬೇಕಪ್ಪ? ನಮ್ಗೆ ಬೇಡ ಕಹಿ. ಯಾವಾಗ ಇಲ್ಲ, ಸ್ವಲ್ಪ ಕಹಿ ಇದ್ರೇನೆ ಚೆನ್ನಾಗಿರೋದು. ಡಯಾಬಿಟಿಸ್ ಪೇಷಂಟ್ಸ್ಗೆ ಅಂತ ಹೇಳಿದ್ರಲ್ಲ. ಇಲ್ಲ, ನಾರ್ಮಲ್ ಆಗು ಎಲ್ಲರೂ ತಿನ್ಬೋದು, ಚೆನ್ನಾಗಿರುತ್ತೆ, ಕಹಿ ಅನ್ಸೋದಿಲ್ಲ. ಹೌದು. ಈಗ ಇದಕ್ಕೆ ಸ್ವಲ್ಪ ರೈಸ್ ಹಾಕೋತೀನಿ. ಸ್ವಲ್ಪ, ಅದು 1 ಕಪ್ ಆದ್ರೆ ರೈಸ್ ಅಷ್ಟು ಈಕ್ವಲ್ ಆಗ್ತದೆ. ಓಹೋ, ಸೊ ಹಾಗಲಕಾಯಿ ಎಷ್ಟು ಹಾಕ್ತೀವಿ? 1 ಕಪ್ ಅಷ್ಟು ಹಾಕಿದ್ರೆ ರೈಸು 1 ಕಪ್. ಸೊ 1 ಕಪ್ ರೈಸ್ಗೆ 1 ಕಪ್ ಹಾಗಲಕಾಯಿ ಅಲ್ವಾ? ಕಮ್ಮಿ ಬೇಕು ಅಂದ್ರೆ ಹಾಗಲಕಾಯಿ ಕಮ್ಮಿ ಹಾಕಬೇಕು. ಅದು ಕಹಿ ಹೋಗೋಕೇನೋ ಫಸ್ಟ್ ಏನಾದ್ರು ಬೇಕಾದ್ರೆ ಮಾಡ್ಕೋಬೋದಾ? ಇಲ್ಲ, ಈ ಟೊಮೆಟೊ ಪ್ಯೂರಿ ಇದೆಲ್ಲ ಹಾಕೋತೀವಲ್ಲ, ಆಗ ಅದು ಕಹಿ ಲೆಸ್ ಆಗುತ್ತೆ. ಸ್ವಲ್ಪ ವಾಟರ್. ಸೊ ಕಪ್ಪಲ್ಲಿ ನಾವು ಜನರಲಿ ಲೆಕ್ಕ ಹಾಕೊಳ್ತೀವಿ, 1 ಕಪ್ ರೈಸ್ಗೆ 1 ಕಪ್. ಇಲ್ಲ, ಇದು ಹಾಗಲಕಾಯಿ ಇರುತ್ತೆ ಅಲ್ವಾ, ನೀರು ಜಾಸ್ತಿ ಬೇಕಾಗುತ್ತಾ? 1 ಗ್ಲಾಸ್ಗೆ 2 ಗ್ಲಾಸ್ ವಾಟರ್ ಹಾಕೋತೀವಲ್ಲ, ಇದಕ್ಕೆ 1/2 ಗ್ಲಾಸ್ ಎಕ್ಸ್ಟ್ರಾ ಲೀಡ್ ಕೊಡಿ. ಸೊ ಇದು ಎಷ್ಟೊತ್ತು ಇದಾಗಬೇಕು? ನಾವೇನು ಇದಕ್ಕೇನು ಉಪ್ಪು ಹಾಕಿಲ್ಲ, ಏನು ಹಾಕಿಲ್ಲ? ಇಲ್ಲ, ಈಗ ಸೆಪರೇಟ್ ಅಲ್ಲಿ ಅದನ್ನ ಫ್ರೈ ಮಾಡ್ಕೊಂಡು ಮತ್ತೆ ಮಾಡ್ಕೊಳ್ಳಿ. ಇದನ್ನ ಆ ಕಡೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳಿ. ಇದು ಸಾಕಾಗತ್ತಲ್ಲ? ಸಾಕು. ಆಯಿಲ್ ಬೇಕಾ? ಸ್ವಲ್ಪ. ನಾವು ಯಾವಾಗಲೂ ಯೂಸ್ ಮಾಡೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೂಪರ್ ಆಗಿ ಹೇಳಿದ್ದೆ. 1 ಸ್ಪೂನ್ ಅಷ್ಟೇ ಸಾಕು. ಅಂದ್ರೆ ಇದು ಕುಕ್ಕರ್ ಒಳಗಡೆನೆ ಹಾಕೋದ್ ಬೇಕಾಗಲ್ಲ ಅದಷ್ಟು? ಇಲ್ಲ, ಆಗ ಫುಲ್ ಅದು ಬಿಸಿಬೇಳೆ ಬಾತ್ ತರ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡು ತಿನ್ಕೊ. ಯಾರು ಕಲ್ಸಿದ್ದು ನಿಮಗೆ? ಅಮ್ಮ ಕಲ್ಸಿದ್ದು. ಅಮ್ಮ. ಓಕೆ. ಗಲಾಟೆ ಮಾಡಿದ್ರಿ ಅಂತ ಕಾಣುತ್ತೆ ಅವತ್ತು. ಇಲ್ಲ, ಇವಳಿಗೆ ಹಾಗಲಕಾಯಿ ತಿನ್ಸ್ಬಿಡೋಣ ಇವತ್ತು ಅಂತ ಹೇಳಿ. ಇಲ್ಲ, ಹಾಗೇನಿಲ್ಲ, ಅಜ್ಜಿಗೆ ಮಾಡ್ಕೊಡ್ತಾ ಇದ್ರು, ಸೊ ಹಾಗ ನಾನು ನೋಡ್ಕೊಂಡು ಕಲ್ತ್ಕೊಂಡೆ. ಓಕೆ, ಸೊ ನೋಡ್ತಾ ಕಲ್ತ್ಕೊಂಡ್ಬಿಡೋದು ಈಸಿ ಅಲ್ವಾ? ಅದು ಎಸ್ಪೆಷಲಿ ಅಮ್ಮಂದ್ರು ಮಾಡ್ತಾರೆ ಅಂತಂದ್ರೆ ಅವ್ರು ಮಾಡೋ ಕೈ ಅಡುಗೆ ಅವ್ರು ಮಾಡ್ಬೇಕಾದ್ರೆ ಬೇರೆ ತಿಂತಿರ್ತೀವಿ, ಆಗ ಅದನ್ನ ನೋಡ್ತಾ ಇರ್ತೀವಿ. ತಿಂತ ಕಲ್ತ್ಕೊಂಡ್ಬಿಡೋದು ಅಂತ. ಯಾವ ಊರ್ನವ್ರು ನೀವು? ಮಮ್ಮಿ ಊರು ಹೊಸಕೋಟೆ. ನಿಮ್ದು? ಅಲ್ಲೇ ಹೊಸಕೋಟೆ ಹತ್ರ ಗೊರವಿಗೆರೆ. ಅಮ್ಮ ಊರೂರು. ಇದು ಏನ್ ಹಾಕ್ತಾ ಇದೀರಿ ಈಗ? ಇದು ಕಡಲೆಬೇಳೆ, 1 ಸ್ಪೂನ್ ಕಡಲೆಬೇಳೆ. ನೋಡ್ತಾ ಇರ್ತೀರಾ ನೀವು ಫಿಲ್ಮ್ಸ್ ಎಲ್ಲ? ನಿಮ್ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ರ ಊರಲ್ಲಿ? ಚಿಕ್ಕ ವಯಸ್ಸಲ್ಲಿ ಟಿವಿ ಇರ್ಲಿಲ್ಲ, ಸೊ ಆಮೇಲೆ ಒಂದು ಸ್ವಲ್ಪ ಇಯರ್ಸ್ ಆದ್ಮೇಲೆ ಟಿವಿ ತಗೊಬಂದ್ರು, ಅವಾಗ್ಲಿಂದ ವಾಚ್ ಮಾಡ್ತೀನಿ. ಮೂವೀಸ್ ಎಲ್ಲ ತುಂಬಾ. ಮುಂಚೆ ಎಲ್ಲ ಚೆನ್ನಾಗಿರ್ತಾ ಇತ್ತಲ್ಲ ಟಿವಿ ಅಂತಂದ್ರೆ, ಅದಕ್ಕೆ ಶಟರು, ಮಕ್ಕಳು ಓದ್ಕೊಳ್ಳಲ್ಲ ಅಂತ ಶಟರ್ ಹಾಕೋದಕ್ಕೆ ಬೀಗ ಎಲ್ಲ ಹಾಕ್ಬಿಡೋದು. ಇದೆ ಆತರ ಮಾಡ್ತಿದ್ರು ಮನೆ. ಆಮೇಲೆ ಬ್ಲಾಕ್ ಅಂಡ್ ವೈಟ್ ಗೆ ಕಲರ್ ಇರ್ಲಿ ಅಂತ ಹೇಳಿ ಬ್ಲೂ ಸ್ಕ್ರೀನ್ ತಗೊಂಡ್ ಬಂದದಕ್ಕೆ ಅದಕ್ಕೆ ಒಂದು ಸ್ಕ್ರೀನ್ ಹಾಕ್ತಾ ಇದ್ರು. ನಾವು ಓದ್ಲಿ ಅಂತೇಳಿ ಅವರು ಸಹ ಟಿವಿ ನೋಡ್ತಿರ್ಲಿಲ್ಲ. ಈಗೆಲ್ಲ ಎಷ್ಟೊಂದು ಐ ಥಿಂಕ್ 4-5 ವಾಹಿನಿಗಳಿದೆ. ತುಂಬಾ ಅವಾಗ ಬರೀ ತುಂಬಾ ಇದೆ. ದೂರದರ್ಶನ DD1 DD2 ಎರಡೇ ಇದಾಗಿದೆ. 1 ಬೌಲ್. ಈಗ ಕಡಲೆಬೇಳೆ ಆಯ್ತು. ಈಗ ಉದ್ದಿನ ಬೇಳೆ 1 ಸ್ಪೂನ್ ಹಾಕೋತೀನಿ. 1 ಸ್ಪೂನ್ ಉದ್ದಿನ ಬೇಳೆ. ಈಕ್ವಲ್ ಆಗಿ. ಇದು ಸ್ವಲ್ಪ ಕೆಂಪಗಾಗಬೇಕು.
ಇದು ಕಡಲೆಬೇಳೆ ಒಂದ್ಸತಿ ಉದ್ದಿನ ಬೇಳೆ ಒಂದ್ಸತಿ ಯಾಕೆಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ಬೋದಲ್ಲ? ಇಲ್ಲ, ಒಂದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ. ಉದ್ದಿನ ಬೇಳೆ ಬೇಗ ಆಗ್ಬಿಡುತ್ತೆ, ಕಡಲೆಬೇಳೆ ಜಾಸ್ತಿ ಟೈಮ್ ತಗೊಳುತ್ತೆ. ಎಲ್ಲ ಬ್ಲ್ಯಾಕ್ ಆಗ್ಬಿಡುತ್ತೆ. ಮತ್ತೆ ಅವ್ರಿಗೆ ಖಾರ ಹೇಗ್ ಬೇಕೋ ಹಾಗೆ ನಾನು ಒಂದು 3. ಯಾರಿಗೆ? ತಿನ್ನೋರ್ಗೆ ತಿನ್ನೋರ್ಗೆ. ಓಕೆ. ನಮ್ಗೆ ಸ್ವಲ್ಪ ಲೈಟ್ ಖಾರ ಲೈಕ್ ಆಗುತ್ತೆ, ಸ್ವಲ್ಪ ಲೈಟ್ ಆಗಿ ಹಾಕೋತೀವಿ. ತುಂಬಾ ಸ್ಪೈಸಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ. ಓಕೆ. ನೀವು ಮಾಡ್ತೀರಾ ಸರ್ ಅಡುಗೆ ಎಲ್ಲ? ಓಎಸ್, ಈಗ ಅದಕ್ಕೆ ನಿಮ್ಮ ಹತ್ರ ಕಲ್ತ್ಕೊಳ್ತಾ ಇರೋದು. ಫುಲ್ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಈಗ. ಸರ್ ನೆಕ್ಸ್ಟ್ ಈಗ ಸಾಸಿವೆ ಹಾಕ್ತೀನಿ. ಓಕೆ. ಅದನ್ನು ಸ್ವಲ್ಪ ಹುರಿದ್ರೆ ಟೇಸ್ಟ್ ಇರುತ್ತೆ. ಎಣ್ಣೆ ಏನು ಬೇಕಾಗಲ್ಲ ಅದಕ್ಕೆ? ಎಣ್ಣೆ ಬೇಕಾಗಲ್ಲ. ಓಕೆ. ಒಂದು 2 ಸ್ವಲ್ಪ ಆದ್ರೆ ಸಾಕು. ಇದು ಲಾಂಗ್ ಇದೆಲ್ಲ, ಸ್ವಲ್ಪ ಆದ್ರೆ ಸಾಕಾಗುತ್ತೆ. ಒಂದು 2 ಚಕ್ಕೆ. 2 ಚಿಕ್ಕ ಚಕ್ಕೆ. ಚಿಕ್ಕ ಸೈಜ್. ಅದ್ರ ಜೊತೆಗೇನೆ ಸ್ವಲ್ಪ ಇಂಗು ಹಾಕೋಬಿಡೋದು. ಇವೆಲ್ಲ ಫ್ಲೇವರ್ಗೆ ಅಲ್ಲ, ಗಮ್ ಗಮ. ಫ್ಲೇವರ್ಗೆ. ಒಗ್ಗರಣೆ ಹಾಕ್ತಾ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಿ ನೀವು ಇವಾಗಲೂ. ಆಯ್ತು. ಇದು ಅಷ್ಟೊತ್ತು ಕುಕ್ಕರ್ 3 ವಿಸಿಲ್ ಹೊಡಿಬೇಕು. ಓಕೆ. ಸೊ ಇದ್ರ ಜೊತೆಗೆ ಈಗ ಒಣಕೊಬ್ಬರಿ, ಕುಕ್ಕರ್ ಅಲ್ಲಿ ಬೇರೆ ತರ ಎಲ್ಲ ಏನಾದ್ರು ಬಂದಿದ್ರೆ ನಿಮ್ಗೆ ಖುಷಿನಾ? ಯಾಕಂದ್ರೆ ಹೆಣ್ಮಕ್ಳು, ಯಾಕಂದ್ರೆ ಸಾಕಷ್ಟು ಜನ ಕಂಪನಿಯರ್ಸ್ ಅವರು ನೋಡ್ತಾ ಇರ್ತಾರಲ್ಲ ಈ ಕಾರ್ಯಕ್ರಮ, ಅವರು ನಿಮ್ಮನ್ನೆಲ್ಲ ಕೇಳ್ಬೇಕು ಅಂತ ಇರ್ತಾರಪ್ಪ. ಸೊ ಈಗ ಯಾವಾಗ್ಲೂ ಕುಕ್ಕರ್ಗೆನೆ ಶಿಳ್ಳೆನೆ ಹೊಡಿಬೇಕು ಅಂತನಾ, ಅಥವಾ ಪ್ರೆಷರ್ ಬಂದ ತಕ್ಷಣ ಹಾಡ್ ಬರೋ ತರ ಹಂಗೇನಾದ್ರು ಇಷ್ಟ ಆಗುತ್ತಾ ನಿಮ್ಗೆ? ಆತರ ಇದ್ರೆ ಆತರ ಇನ್ವೆನ್ಷನ್ ಮಾಡಿ ಒಂದು ಕುಕ್ಕರ್ ಅಲ್ಲಿ ಫುಲ್ ಪ್ರೆಷರ್ ಬಂದ ತಕ್ಷಣ ಬೋರ್ ಆಗ್ಬಿಡುತ್ತೆ. ಆಮೇಲೆ ಸಾಂಗ್ ಕೇಳೋದಕ್ಕೆ ಬೋರ್ ಆಗ್ಬಿಡುತ್ತೆ. ಇದು ಮಿಕ್ಸಿಗೆ ಹಾಕೋಬೇಕು, ಪೌಡರ್ ಮಾಡ್ಕೊಬೇಕು. ಜಾರ್ ಕೊಡಿ. ಸೊ 2 ಶಿಳ್ಳೆ ಹೊಡೆದ್ರು ಸಾಕು. ನಿಮ್ಮ ಹಸ್ಬೆಂಡ್ ಏನೋ ಶಿಳ್ಳೆ ಹೊಡೆದು ಕರೆದಿದ್ದಾರೆ ನಿಮ್ಮನ್ನ? ಅವ್ರಿಗೆ ಬರೋದೇ ಇಲ್ಲ ವಿಸಿಲ್ ಮಾಡ್ಲಿಕ್ಕೆ. ನಿಮಗೆ? ನನ್ಗೆ ಬರೋದಿಲ್ಲ. ನಿಮ್ಗೂ ಬರಲ್ಲ? ಯಾಕಂದ್ರೆ ನಿಮ್ ಕಾಲೇಜ್ ಡೇಸ್ ಎಲ್ಲ ಸಾಕಷ್ಟು ಆತರ ಎಕ್ಸ್ಪೀರಿಯನ್ಸಸ್ ಆಗಿರುತ್ತಲ್ಲ? ಆಗಿರುತ್ತೆ, ಓಡಿಸ್ಕೊಂಡು ಅಭ್ಯಾಸ ಆಗಿರುತ್ತೆ. ಬಾಯಲ್ಲಿ ಹುಣ್ಣಾಗಿದ್ರೆ ಈ ತೊಂಡೆಕಾಯಿ, ಹಸಿ ತೊಂಡೆಕಾಯಿನ ತಿಂದ್ರೆ ಆ ಬಾಯಲ್ಲಿ ಆಗಿರೋ ಹುಣ್ಣೆಲ್ಲ ಹೊರಟೋಗುತ್ತೆ. ಸೊ ಗೀತಾ ಅವರೇ, ಈಗ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೀರಾ, ಪೌಡರ್ ಆಗಿದೆ. ಸೊ ನಿಮ್ಗೆ ಬಾಯಲ್ಲಿ ಹುಣ್ಣಾಗಿದ್ರೆ ತೊಂಡೆಕಾಯಿ, ಹಸಿ ತೊಂಡೆಕಾಯಿ ತಿನ್ಬಿಡಿ. ಹೆಂಗೆ ಹೆಲ್ತ್ ಟಿಪ್ಸ್ ಕೊಡ್ತಾ ಇರ್ತೀನಿ ನಿಮಗೆ. ತುಂಬಾ ಟಿಪ್ಸ್ ತಿಳ್ಕೊಂಡಿದ್ದೀನಿ ಈ ಕಾರ್ಯಕ್ರಮ ನೋಡ್ತಾ ಇರ್ತೀನಿ. ಓಕೆ. ಸೊ ಈಗೇನ್ ಮಾಡ್ಬೇಕು ನೆಕ್ಸ್ಟ್? ಈಗ ರೈಸ್ ಕೂಲ್ ಆಗಿದೆಯಾ ನೋಡಿ. ಓಕೆ. ಎಲ್ಲ ಕ್ಲೀನ್ ಆಗಿ ರೈಸ್, ಅದು ನೀವು ಹಾಕಿರೋ ಸಾಸಿವೆ ಎಲ್ಲ ಮಿಕ್ಸ್ ಆಗಿದೆಯಲ್ಲ, ಇದಕ್ಕೆ ಈಗ ಒಗ್ಗರಣೆ ಹಾಕೋಬೇಕು. ನಾವ್ ಯಾವಾಗ್ಲೂ ಬಳಸೋದು ಇಮಾಮಿ ಟೇಸ್ಟಿ ಅಂಡ್ ಹೆಲ್ದಿ ಸನ್ಫ್ಲವರ್ ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸಾಕು. ನೀವು ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ. ಹೆಲ್ತಿ ಆಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವು ಮಿಕ್ಸಿಗೆ ಏನೇನೆಲ್ಲ ಹಾಕಿ ಇದು ಗ್ರೈಂಡ್ ಮಾಡಿರ್ತೀವಿ ನೀವು ಇದನ್ನ? ಈಗ ಫುಲ್ ಫ್ರೈ ಮಾಡ್ಕೊಂಡೆಲ್ಲ, ಅದ್ರ ಜೊತೆಗೆ ಸ್ವಲ್ಪ ಒಣಕೊಬ್ಬರಿನ ಮಿಕ್ಸ್ ಮಾಡ್ಕೊಂಡು, ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಇಂಗು, ಚಕ್ಕೆ, ಸೊ ಅದಷ್ಟು ಫ್ರೈ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡ್ಬಿಟ್ಟು ಗ್ರೈಂಡ್ ಅದ್ರಲ್ಲಿ ಹಾಕಿ, ಅದ್ರ ಜೊತೆಗೆ ಒಣಕೊಬ್ಬರಿ ಮಿಕ್ಸ್ ಮಾಡ್ಕೊಂಡು ಹಾಕೋ. ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಒಣಕೊಬ್ಬರಿ ಹಾಕೊಂಡು. ಓಕೆ. ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮೆಣಸಿನಕಾಯಿ ಜಾಸ್ತಿ ಹಾಕೋಬಹುದು. ನೀವು ಖಾರ ಜಾಸ್ತಿ ಇಷ್ಟನಾ ನಿಮಗೆ, ಕಮ್ಮಿ ಇಷ್ಟ? ಮೀಡಿಯಂ ಆಗಿ ಇಷ್ಟಪಡ್ತೀನಿ. ಸ್ವಲ್ಪ ಸಾಸಿವೆ, ಸೊ ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ನೀರು ಹಾಕೋದೇನು ಬೇಕಾಗಲ್ಲ ಅವಾಗ? ಇಲ್ಲ, ಟೊಮೆಟೊ ಪ್ಯೂರಿ ಹಾಕಿದಾಗ ಸ್ವಲ್ಪ ರುಬ್ಬುವಾಗ ನಾವೇನು ರುಬ್ಬುವಾಗ ವಾಟರ್ ಜಸ್ಟ್ ಪೌಡರ್ ಮಾಡ್ಕೊಂಡ್ರೆ ಸಾಕು. ಅವಾಗ್ಲೇ ಏನೋ ಹೇಳ್ತಾ ಇದ್ರಿ, ಕಾಲೇಜ್ ಟೈಮಲ್ಲಿ ಶಿಳ್ಳೆ ಹೊಡ್ಸ್ಕೊಂಡಿದೀವಿ ಅಂತ. ನೀವು ಹೊಡಿತಿ ಗೊತ್ತಾ ಅಂದ್ರಲ್ವಾ, ಸೊ ಇಲ್ಲ, ಹೊಡಿಯೋರ ಹತ್ರ ಹೊಡ್ಸ್ಕೊತಾ ಇರ್ತೀವಿ. ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ನಾನೇನೋ ಲವ್ ಮ್ಯಾರೇಜ್ ಏನೋ, ಯಾರೋ ನಿಮ್ಗೆ ಹುಡುಗ ಶಿಳ್ಳೆ ಹೊಡೆದ್ರೇನೋ, ಇವ್ರು ಹೋಗ್ಬಿಟ್ಟು ಅವ್ರಿಗೆ ಆವಾಜ್ ಹಾಕಿ ಯಾಕಪ್ಪ ನಮ್ಮ ಹುಡುಗಿಗೆ ಶಿಳ್ಳೆ ಹೊಡಿತಿ ಅಂತ ಹೇಳಿ ಲವ್ ಆಗ್ಬಿಡ್ತಾರೆ. ಆ ತರ ಫಿಲ್ಮಿ ಇಲ್ಲ, ನಾರ್ಮಲ್ ಆಗಿ ಅರೇಂಜ್. ಓಕೆ. ಯಾವ ತರ ಹೊಡಿತಾ ಇದ್ರು ಕಾಲೇಜಲ್ಲಿ ಶಿಳ್ಳೆ ನಿಮ್ಮ ಹುಡುಗರು ನೋಡ್ಬಿಟ್ಟು? ನೀವು ಒಂದು ಡೆಮೋ ತೋರಿಸಿ. ಎಲ್ಲ ನೀವು ಹೇಳಿದ್ರೆ ಗೊತ್ತಾಗುತ್ತೆ, ನಾನು ಆ ಥರದ್ದು ಹೇಳ್ಬೋದು. ಇಲ್ಲ, ನಮಗಿಲ್ಲ, ಬೇರೆಯವ್ರು ಹೊಡಿತಿದ್ರಲ್ಲ, ಟ್ರೈ ಮಾಡಿ ನೋಡಿ ಯಾವ ತರ. ಇಲ್ಲ, ನನಗೆ ಬರೋದಿಲ್ಲ. ಅಲ್ಲ, ಚಿಕ್ಕದಾಗಿ ಹೊಡಿತಾ ಇದ್ರ ಅಂತ? ಇಲ್ಲ, ಅಷ್ಟು ಜೋರಾಗಿ ಇಲ್ಲ, ಜೋರ ಹೊಡಿತಾರಲ್ಲ, ನನ್ಗೆ ಅಷ್ಟು ಜೋರಾಗೆಲ್ಲ ಹೊಡಿಯೋದು ಇಲ್ಲ, ಕಿವಿಗೆ ಸ್ವಲ್ಪನೇ ಕೇಳಿಸ್ತಾ ಇದ್ದು. ತಿರುಗಿ ನೋಡಿ ಬೈದ್ ಬಿಡ್ತಾ ಇದ್ರ, ಆಗಲ್ಕಾಯಿ ಬಾತ್ ಮಾಡಿ ತಿನ್ಸ್ಬಿಡ್ತೇನೆ ಹುಷಾರು ಅಂತ? ಇಲ್ಲ ಇಲ್ಲ, ನನ್ಗಲ್ಲ, ನನ್ನ ಫ್ರೆಂಡ್ಸ್ ಹೊಡಿತಾ ಇದ್ರಲ್ಲ, ಸೊ ನೋಡ್ತಾ ಇದ್ದೆ. ಓಕೆ. ಇದಾಗಿದೆ. ಸೊ ಈಗ ಅದಕ್ಕೆ ಸ್ವಲ್ಪ ಟೊಮೆಟೊ ಪ್ಯೂರಿ, ಅಂದ್ರೆ ಟೊಮ್ಯಾಟೋನ ರುಬ್ಕೊಂಡ್ಬಿಟ್ಟಿದ್ದೀರಾ? ರುಬ್ಕೊಂಡು ಪ್ಯೂರ್ ಮಾಡ್ಕೊಂಡಿದ್ದೀವಿ. ಒಂದು ಅರ್ಧ ಕಪ್ ಅಷ್ಟು ಸಾಕಾಗುತ್ತಾ? ಸಾಕಾಗುತ್ತೆ. ಸ್ವಲ್ಪ ಧನಿಯಾ ಪೌಡರ್,
ಹಾಫ್ ಸ್ಪೂನ್ ಅಷ್ಟು ಧನಿಯಾ ಪೌಡರು. ಹಾಫ್ ಸ್ಪೂನ್ ಧನಿಯಾ ಪೌಡರ್. ಹಾಂ. ಅರಿಶಿನ ಚಿಟಿಕೆ. ಮತ್ತೆ ಕಾಯಿ ತುರಿ ಸ್ವಲ್ಪ. ಓಕೆ. ಒಂದು 5-6 ಸ್ಪೂನ್ ಅಷ್ಟು ಅಲ್ಲ ಕಾಯಿ ತುರಿ. ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ವಲ್ಲ ಆ ಪೌಡರ್ ಹಾಕ್ಕೊಬಿಡೋಣ. ಮತ್ತೆ ರುಚಿಗೆ ಸ್ವಲ್ಪ ಉಪ್ಪು. ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕೊಂಡು ಮತ್ತೆ ಬೇಕಾದ್ರೆ ರೈಸಿಗೆ ಸ್ವಲ್ಪ ಹಾಕಿ. ಓಕೆ. ಬಟ್ ಹಾಗಲಕಾಯಿ ಇರೋದ್ರಿಂದ ಉಪ್ಪು ಜಾಸ್ತಿ ಬೇಕಾಗುತ್ತೆ ಏನಾದರೂ? ಇಲ್ಲ ಬೇಕಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಂ. ಸೊ ಅದು ಒಲೆ ಮೇಲೆ ಇರುವಾಗಲೇ ಹಾಕೊಂಡು ಸ್ವಲ್ಪ ಹಾಕೊಂಡು ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋದು ಅದಕ್ಕೆ ಈ ರೈಸ್ಗೆ, ಆಮೇಲೆ ಅದನ್ನ ಮಿಕ್ಸ್ ಮಾಡೋದಾ? ಇಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು. ರೈಸ್ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಂತ. ಓಕೆ. ಸೊ ಒಂದು ಹೆಣ್ಣು ಮಗುವಾಗಿ ನೀವು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ನೋಡಿರ್ತೀರಾ. ಒಂದು ಚಿಕ್ಕ ಹುಡುಗಿಯಾಗಿ ನಿಮ್ಮ ತಂದೆ ತಾಯಿ ಹತ್ರ ಬೆಳೆಯುವಾಗ ಆಟ ಆಡ್ಕೊಂಡು ಬೆಳೆದಿರ್ತೀರಾ. ಅದಾದ್ಮೇಲೆ ಹೈಸ್ಕೂಲ್ ಅಥವಾ ಕಾಲೇಜಿಗೆ ಬಂದಾಗ ಸ್ನೇಹಿತರ ಜೊತೆ ಜಾಸ್ತಿ ಪಳಗಿರ್ತೀರಾ. ಅದಾದ ನಂತರ ಈಗ ಮದುವೆ. ಸೊ ನಿಮ್ಗೆ ಯಾವ ಸ್ಟೇಜ್ ಜಾಸ್ತಿ ಇಷ್ಟ ಆಗಿದ್ದು ನಿಮ್ಮ ಲೈಫಲ್ಲಿ? ಎಲ್ಲ ಸ್ಟೇಜು ಒಂದೊಂದು ಡಿಫ್ರೆಂಟ್ ಆಗಿದೆ. ಎಲ್ಲ ಸ್ಟೇಜು ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಗೆ ಚೆನ್ನಾಗಿದೆ. ಓಕೆ. ಅಲ್ಲ, ಈ ವಾಂಗಿ ಬಾತು ಮಾಡ್ತಾರಲ್ಲ ಆ ತರ ಏನೋ ಮಾಡಕ್ಕೆ ಅದಕ್ಕೆ ಹಾಗಲಕಾಯಿ ಹಾಕ್ಬಿಟ್ಟು ವಾಂಗಿ ಬಾತ್ ಬದಲು ಹಾಗಲಕಾಯಿ ಬಾತ್ ಅಂತ ಹೇಳ್ಬಿಟ್ರ ನೀವು ಅಂತ? ಅಯ್ಯೋ ಇಲ್ಲ, ವಾಂಗಿ ಬಾತ್ಗೆ ಫ್ರೈ ಮಾಡಿ ಎಲ್ಲ ಒಟ್ಟಿಗೆ ಹಾಕಿ ಮಾಡ್ತಾರೆ. ಅದಕ್ಕೆ ಬದನೆಕಾಯಿ ಹಾಕಿರ್ತಾರಲ್ಲ. ಹೌದು. ಆದ್ರೆ ಈ ತರ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿದೆ ಅಷ್ಟೇ. ಹಾಗಲಕಾಯಿ ಬಾತ್ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಿದೆ ಅಂತ. ಇಷ್ಟು ಸಾಫ್ಟ್ ಆಗಿ ಮಾತಾಡ್ತೀವಲ್ಲ. ಹಾಗಲಕಾಯಿ ಬಾತ್ ರೆಡಿ ಇದೆ, ಇನ್ಬಿಟ್ಟು ಟೇಸ್ಟ್ ಹೇಳಿ ಅಂತ. ಅದು ಚೆನ್ನಾಗಿಲ್ಲ ಅಂದ್ರೆ ನೀವು ಏನು ಅನ್ಬಾರ್ದಲ್ಲ, ಬಟ್ 100% ಚೆನ್ನಾಗಿರುತ್ತೆ. ಪ್ರೀತಿಯಿಂದ ಹೇಳ್ಬಿಡೋದು. ವೀಕ್ಷಕರೇ, ನಮ್ಮ ಗೀತಾ ಅವರು ಹಾಗಲಕಾಯಿ ಬಾತ್ ಮಾಡಿದ್ದಾರೆ. ತುಂಬಾ ರುಚಿಯಾಗಿರುತ್ತೆ, ಕಹಿ ಏನಿರಲ್ಲ, ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ ಅಂತ ಹೇಳಿದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ. ಟೆನ್ಷನ್ ಆಗ್ತಿದೆ, ನರ್ವಸ್ ಆಗ್ತಾ ಇದೆ. ಪ್ಲೀಸ್. ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ ನೀವು ಹೇಳಿ. ಚೆನ್ನಾಗಿಲ್ಲ ವೀಕ್ಷಕರೇ, ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಆಕ್ಚುಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಹಾಗಲಕಾಯಿ ಇದೆ ಕಹಿ ಅಂತ. ನಿಜವಾಗ್ಲೂ ಆದ್ರೆ ನಾವು ಕೂಡ ತಿನ್ಬೋದು. ಕಹಿ ಜಾಸ್ತಿ ಇಲ್ಲ, ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ವಲ್ಪ ಟಿಂಜ್ ಇದೆ. ಆಮೇಲೆ ಖಾರ ಪುಡಿ, ಇವ್ರು ಹಾಕಿರೋ ಉಪ್ಪು ಎಲ್ಲ ಪ್ರತಿಯೊಂದೂ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಫಾಸ್ಟ್ ಆಗೂ ಮಾಡ್ಬಿಡ್ಬೋದಲ್ಲ ಇದನ್ನ? ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನೀವು ಟೇಸ್ಟ್ ನೋಡ್ತೀರಾ? ಚೆನ್ನಾಗಿ ಮಾಡಿದೀರಾ. ಅಷ್ಟೆಲ್ಲ ನರ್ವಸ್ ಆಗೋದು ಬೇಕಾಗಿಲ್ಲಪ್ಪ ನೀವು. ನಿಮ್ ರಿಯಾಕ್ಷನ್ ಆಗಿತ್ತು. ಹಾಗಲಕಾಯಿ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಲಸಿ ಅದಕ್ಕೆ ಸಾಸಿವೆ, ಕರಿಬೇವು, ಹೆಚ್ಚಿದ ಹಾಗಲಕಾಯಿ, ಅಕ್ಕಿ ಮತ್ತು ನೀರನ್ನ ಹಾಕಿ 3 ಕೂಗು ಕೂಗಿಸಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ ಬೇರೆ ಬೇರೆಯಾಗಿ ಹುರಿದುಕೊಂಡು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಬೌಲ್ನಲ್ಲಿದ್ದ ಪದಾರ್ಥಗಳು ಮತ್ತು ಒಣಕೊಬ್ಬರಿಯನ್ನ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಮತ್ತೊಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಕರಿಬೇವು, ರುಬ್ಬಿಕೊಂಡಿದ್ದ ಟೊಮ್ಯಾಟೊ ಮಿಶ್ರಣ, ಧನಿಯಾ, ಅರಿಶಿನ, ಕಾಯಿ ತುರಿ, ಗ್ರೈಂಡ್ ಮಾಡಿಕೊಂಡಿದ್ದ ಮಿಶ್ರಣ, ಉಪ್ಪು ಹಾಕಿ ಬಾಡಿಸಿ. ನಂತರ ಕುಕ್ಕರ್ನಲ್ಲಿ ಬೇಯಿಸಿಟ್ಟಿದ್ದ ಹಾಗಲಕಾಯಿ ರೈಸ್ ಅನ್ನ ಹಾಕಿ ಕಲಸಿ ಬೇಯಿಸಿ. ಈಗ ರುಚಿಯಾದ ಹಾಗಲಕಾಯಿ ಬಾತ್. ಸ್ಪೈಸಿ ಬರ್ಗರ್ ಅಂತ ಹೇಳ್ತಾರೆ. ಸ್ಪೈಸಿ ಬರ್ಗರ್. ಮಕ್ಕಳಿಗೆ ಟಿಫನ್ ಅಲ್ಲಿ ಚಪಾತಿ ಇದೆಲ್ಲ ಹಾಕಿದ್ರೆ ತಿನ್ನೋದು ಕಡಿಮೆ. ರೆಗ್ಯುಲರ್ ಆಗಿ ಕಳಿಸ್ತಾರೆ ಚಪಾತಿ ಪೂರಿ ಎಲ್ಲ. ಸಮ್ಟೈಮ್ಸ್ ಈ ತರ ಸ್ಪೈಸಿ ಬರ್ಗರ್ ಟೈಪ್ ಮಾಡಿದ್ರೆ ಎಲ್ಲೋ ಹೋಗಿ ಅವರ ಹೋಟೆಲ್ ಎಲ್ಲ ಕೊಡ್ಸೋ ಬದಲು ಈ ತರ ಮನೆಯಲ್ಲೇ ಮಾಡಿ ಟಿಫನ್ ಬಾಕ್ಸ್ ಎಲ್ಲ ಹಾಕಿದ್ರೆ ಸ್ನಾಕ್ಸ್ ಟೈಮ್ಗೆ ಚೆನ್ನಾಗಿರುತ್ತೆ. ಓಕೆ. ಸೊ ಸ್ಪೈಸಿ ಬರ್ಗರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಬನ್, ಗರಂ ಮಸಾಲ, ಲೆಮನ್ ಜ್ಯೂಸ್, ಉಪ್ಪು, ಕಾರ್ನ್ ಫ್ಲೋರ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ ಸಾಸ್, ಸಾಸಿವೆ, ಬೇಯಿಸಿದ ಪೊಟ್ಯಾಟೊ, ಕ್ಯಾರೆಟ್, ಸೌತೆಕಾಯಿ. ಓಕೆ. ಸೊ ಶುರು ಮಾಡೋಣ ಹಾಗಾದ್ರೆ. ಫಸ್ಟಿಗೆ ಏನ್ ಬೇಕು ನಿಮಗೆ? ಫಸ್ಟ್ ಪೊಟ್ಯಾಟೊ ಮ್ಯಾಶ್ ಮಾಡ್ಕೋಬೇಕು. ಹೌದಾ?
ಒಂದು ಆಲೂಗಡ್ಡೆ ಸಾಕಾಗುತ್ತಾ? ಹಾ, ಅಂದ್ರೆ ಒಂದು ಬರ್ಗರ್ ಮಾಡಕ್ಕೆ 2 ಬರ್ಗರ್? ಒಂದ್ ಬರ್ಗರ್ಗೆ ಒಂದ್ ಸಾಕಾಗುತ್ತೆ. ಬನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಜಮಾನ್ರ ಮೇಲೆ ಕೋಪ ಇದ್ದಂಗಿದೆ, ನಮ್ಗೆ ಇದು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅವ್ರು ತುಂಬಾ ಕ್ಯೂಟ್ ಆಗಿದ್ದಾರೆ, ಅವ್ರ ಮೇಲೆ ಕೋಪ ಮಾಡ್ಕೊಳಕ್ ಆಗಲ್ಲ. ಈಗ ಪ್ಯಾನ್ ಬೇಕು, ಪ್ಯಾನ್. ಓಕೆ. ಸ್ವಲ್ಪ ಆಯಿಲ್. ಸೊ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸಾಕು ಸಾಕು. ಸೊ ಇದಕ್ಕೆ ಸ್ವಲ್ಪ ಸಾಸಿವೆ. ಓಕೆ. ಸೊ ಇದಕ್ಕೆ ನೆಕ್ಸ್ಟ್ ಹೌದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡು ಫ್ರೈ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತೆ ಗ್ರೀನ್ ಚಿಲ್ಲಿ. ಸೊ ಖಾರ ಜಾಸ್ತಿ ಬೇಕು ಅಂದಾಗ ಜಾಸ್ತಿ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮತ್ತೆ ಈಗ ಪೊಟ್ಯಾಟೊ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹಾಕೋ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕೋಬೇಕು. ಸಾಲ್ಟ್ ರುಚಿಗೆ. ಅದಕ್ಕೇನೆ 1 ಸ್ಪೂನ್ ಅಷ್ಟು ವಾಟರ್ ಸಾಕು. ಇದಾಗಿದೆ. ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋದು. ಇದು ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಅದು ಕೂಲ್ ಆಗ್ಲಿಕ್ಕೆ ಸ್ವಲ್ಪ ಬಿಡಬೇಕು. ಅಷ್ಟರಲ್ಲಿ ಇದು ಕಾರ್ನ್ ಫ್ಲೋರ್ ಇದೆ ಅಲ್ಲ, ಕಾರ್ನ್ ಫ್ಲೋರ್ನ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ವಾಟರ್ ಹಾಕೊಂಡು ಸೊ ಅಂದ್ರೆ ಒಂದು ಇಂಡಿಯನ್ ಫುಡ್ ಆದ್ರೆ ಒಂದು ಕಾಂಟಿನೆಂಟಲ್. ಸೊ ಪ್ರತಿಯೊಂದು ನೀವು ಇಷ್ಟಪಡ್ತೀರಾ? ಈಗ ಬರ್ಗರ್, ಪಿಜ್ಜಾ ಇರ್ಬೋದು ಅಥವಾ ಚೈನೀಸ್ ಇರ್ಬೋದು, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಯಾವ ಫೇವರೇಟ್ ಫುಡ್? ನಂಗೆ ಜಾಸ್ತಿ ನಾರ್ತ್ ಇಂಡಿಯನ್ ಇಷ್ಟ. ಸೊ ಮನೇಲೂ ನಾರ್ತ್ ಇಂಡಿಯನ್ ಮಾಡ್ಕೊಳ್ತಾರೆ. ಈಗ ಏನಕ್ಕೆ ಇದು ಕಲ್ಸ್ಕೊತಾ ಇರೋದು? ಈಗ ಇದು ಕೂಲ್ ಆದ್ಮೇಲೆ, ತಣ್ಣಗಾದ್ಮೇಲೆ ಇದನ್ನ ಕಟ್ಲೆಟ್ ತರ ಮಾಡ್ಕೊಂಡು ಇದ್ರಲ್ಲಿ ಡಿಪ್ ಮಾಡಿ ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಡಬಲ್ ಸೈಡ್ ಕಾಯಿ ಕೆಟ್ಬಿಡೋಣ. ಮಾಡಿ ಕಳಿಸಿದ್ದೀರಾ ಇದನ್ನ ಬಾಕ್ಸ್ ಅಲ್ಲಿ ನಿಮ್ಮ ಹಸ್ಬೆಂಡ್ ಕೆಲಸಕ್ಕೆ? ಇಲ್ಲ, ಮನೇಲೆ ಬೇಕಾದ್ರೆ ಬಾಕ್ಸ್ ಅಲ್ಲಿ ಇವತ್ತು ಇಲ್ಲ ನಾನು ಸ್ಪೈಸಿ ಬರ್ಗರ್ ಮಾಡಿ ಕಳಿಸ್ಬಿಡ್ತೀನಿ ಅಂತ ಮನೆಗೆ ಬಂದ್ಮೇಲೆ ಟಿಫಿನ್ ಬಾಕ್ಸ್ ಎತ್ತಿದ್ದೀರಾ? ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೆ ಕಣೆ ಅಂತ ಹೇಳಿದಾರೆ? ಇಲ್ಲ, ಟಿಫನ್ ಕಳಿಸಿಲ್ಲ, ಮನೆಗೆ ಸ್ನಾಕ್ಸ್ ಟೈಮ್, ಈವ್ನಿಂಗ್ ಟೀ ಟೈಮ್ ಅಲ್ಲಿ ಮಾಡ್ಕೊಡ್ತೇನೆ. ಅದಾದ್ಮೇಲೆ ಸಮಾಧಾನವಾಗಿದ್ರಾ? ತುಂಬಾ ಖುಷಿಯಿಂದ ಇದ್ರು. ಫಸ್ಟ್ ಲೈಕ್ ಆಗ್ತಿರ್ಲಿಲ್ಲ, ಅಂದ್ರೆ ನಾನು ಕಲ್ತಿದ್ದೆ 2 years ಇಂದ ಅಡುಗೆ ಮಾಡೋದು. ಅದಕ್ಕೆ ಮುಂಚೆ ಕಲ್ತಿರ್ಲಿಲ್ಲ? ಅದಕ್ಕೆ ಮುಂಚೆ ಬರ್ತಿರ್ಲಿಲ್ಲ. ನಾನು ಮ್ಯಾರೇಜ್ ಆದ್ಮೇಲೆನೆ ಕಲ್ತ್ಕೊಂಡು. ಏನದು? ಯಾಕಂದ್ರೆ ನಾನು ಈಗ ನೋಡ್ತಾ ಇದ್ದೀನಿ ಇತ್ತೀಚೆಗೆ ಎಲ್ಲಾ ಹೆಣ್ಮಕ್ಳು ಮದುವೆ ಆದ್ಮೇಲೆನೆ ಅಡುಗೆ ಮಾಡೋದನ್ನ ಕಲಿತಾರಲ್ಲ, ಮುಂಚೆ ಕಲಿಯೋಕೆ ಹೋಗಲ್ಲ, ಅಡುಗೆ ಮನೆ ಕಡೆ ಹೋಗಲ್ಲ. ಯಾಕೆ ಅಂದ್ರೆ ತಂದೆ ತಾಯಿ ಬಿಡಲ್ಲ ಅಂತನಾ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರಲ್ವಾ? ಹಂಗೇನಿಲ್ಲ, ಬಿಡ್ತಾರೆ, ಆದ್ರೆ ನಮ್ಗೆ ಇಂಟ್ರೆಸ್ಟ್ ಇರಲ್ಲ. ಅವ್ರಿಗೆ ಟೆನ್ಷನ್, ಎಲ್ಲಿ ನಾವು ತಿನ್ನೋದು ಅವ್ರು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಬಿಡೋದಿಲ್ಲ. ಆದ್ರೆ ಮದ್ವೆ ಆದ್ಮೇಲೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹಸ್ಬೆಂಡ್ಸ್ಗೆ ಇರೋದೇ ಒಂದು ಅಡುಗೆ ಅಲ್ವಾ. ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಅಡುಗೆ ಹೆಸರು? ಡಿಸೈನ್ ಇವತ್ತು ಇದು ಮಾಡಿದ್ದೀನಿ, ಇವತ್ತು ಅದು ಮಾಡಿದ್ದೀನಿ. ಮ್ಯಾನ್ಸ್ ಹಾರ್ಟ್ ಇಸ್ ಥ್ರೂ ಹಿಸ್ ಸ್ಟಮಕ್. ಒಳ್ಳೆ ಅಡುಗೆ ಮಾಡ್ಕೊಟ್ಬಿಟ್ರೆ ತೃಪ್ತಿಯಾಗಿ ಪ್ರೀತಿ ಮಾಡ್ಬಿಡ್ತಾರೆ ಅಂತ. ಪಾನಿಪುರಿ ಇದೆಲ್ಲ ಮಾಡ್ಕೊಡ್ತಾ ಇರ್ತೀವಲ್ಲ, ಸೊ ಲೈಕ್ ಮಾಡ್ತಾರೆ. ತಣ್ಣಗಾಗಿದೆ ಅಲ್ಲ ಈಗ? ಇದು ಕೂಲ್ ಆಗಿದೆ. ಇದನ್ನ ಈಗ ಕಟ್ಲೆಟ್ ತರ ಶೇಪ್ ಮಾಡ್ಕೋಬೇಕು ಕೈಯಲ್ಲಿ. ಸೊ ಸೈಜ್ ಯಾವ ನಮ್ಗೆ ಇಷ್ಟ ಆಗಿರೋ ಸೈಜ್ ಅಲ್ಲಿ ಮಾಡ್ಕೋಬಹುದು. ಬನ್ ಇರುತ್ತಲ್ವಾ, ಅದು ಎಷ್ಟು ದಪ್ಪ ಇರುತ್ತೆ ಅದ್ರ ಮೇಲೆ. ಅದು ದೊಡ್ಡದಾಗಿದ್ರೆ ದೊಡ್ಡದಾಗಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸ್ವಲ್ಪ ಮೀಡಿಯಂ. ತವಾ ಕಾದಿದೆ ಅಲ್ಲ? ಹೌದೌದು. ಇದಕ್ಕೆ ನಾವು ಆಯಿಲ್ ಏನು ಹಾಕಬೇಕು? ಇಲ್ಲ. ಈಗ ಇದನ್ನ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಅದರಲ್ಲಿ ಹಾಕೋಬೇಕು. ಆಯಿಲ್ನ ಸುತ್ತ. ಓಕೆ ಅಲ್ಲ? ಇನ್ನು ಸ್ವಲ್ಪ ಇದು ಹಾಕೊಳ್ಳಿ. ಸೊ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕರೆಕ್ಟ್, ನೀವು ಹೇಳಿದ್ದು ಸೇಮ್ ಅದೇ ತರ ಕಾಣಿಸ್ತಾ ಇದೆ. ಹೋಟ್ಲಲ್ಲಿ ಕೊಡೋ ಇದ್ರ ಬರ್ಗರ್ ಓಪನ್ ಮಾಡಿದ ತಕ್ಷಣ ಕಟ್ಲೆಟ್ ತರ ಕಾಣಿಸುತ್ತಲ್ಲ, ಅದೇ ಸೇಮ್ ತರ ಕಾಣಿಸ್ತಾ ಇದೆ. ಬೇಕಿದ್ರೆ ಚೀಸ್ ಸಹ ಇದ್ರ ಮೇಲೆ ಹಾಕೋಬಹುದು. ಅಬ್ಸರ್ವೇಷನ್ ಚೆನ್ನಾಗಿದೆ ನಿಮ್ದು, ತುಂಬಾ ಅಬ್ಸರ್ವ್ ಮಾಡ್ತೀರಾ ನೀವೆಲ್ಲ. ಪಿಜ್ಜಾ ಎಲ್ಲ ಮಾಡ್ಕೋತೀನಿ ಮನೇಲಿ. ಓಹೋ,
ಎಲ್ಲೂ ನಿಮ್ಮ ಹಸ್ಬೆಂಡ್ ಖರ್ಚು ಆದಷ್ಟು ಕಮ್ಮಿ ಮಾಡ್ತೀರಪ್ಪ ನೀವು. ಎಲ್ಲಾ ಗಂಡಂದ್ರಿಗೂ ನಿಮ್ ತರ ಹೆಂಡತಿ ಸಿಗ್ಲಿ ಅಲ್ವಾ? ಅಲ್ಲ ಹೇಳೋದಾಗೇನೆ, ಬಟ್ ಅವ್ರಿಗೆ ಮಾಡೋದಕ್ಕೆ ಹೋದ್ರೆ ನಾನು ತಿನ್ಬಿಟ್ಟು ದಪ್ಪ ಆಗ್ಬಿಡ್ತೀನಿ, ಬೇಡ ಬೇಡ ಬೇಡ. ಸೊ ಒಂದ್ಸತಿ ಒಂದು ಹೋಟೆಲ್ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಏನೇನ್ ಮಾಡ್ತಾರೆ ಎಲ್ಲ ರೆಸಿಪಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಆ ತರ ಏನಿಲ್ಲ, ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಟ್ರೈ ಮಾಡ್ತೀವಿ. ಒಂದ್ 2-3 ಸತಿ ಹೋಗಿ ಹೋಗಿ ಅವ್ರಿಗೆ ಬಿಲ್ ಮಾಡಿ ನಾವು ನೋಡ್ಕೊ ಬರ್ತೀವಿ. ಇದು ಮತ್ತೆ ಕಲ್ತ್ಕೋಬೇಕ್ರಿ ಆ ಹೋಟೆಲ್ಗೆ ಹೋಗ್ಬಿಟ್ಟು ಅಂತ. ಈಗ ನೆಕ್ಸ್ಟ್ ಬರ್ಗರ್ ಬಂದಿದೆ, ಅದನ್ನ ಸೆಂಟರ್ಗೆ ಅದನ್ನ ಹಾಫ್ ಕಟ್ ಮಾಡ್ಕೊಬಿಡೋದು. ಈ ತರ ಹಾಫ್ ಮಾಡ್ಕೊಂಡು ಒಂದ್ ರೌಂಡ್ ಇದ್ರೆ ದೊಡ್ಡದು ಸಿಗೋದು ಈಗ ಕಷ್ಟ, ಈಗ ಸಮ್ಮರ್ ಅಲ್ಲಿ ಸ್ವಲ್ಪ ಕಡಿಮೆ, ಸೊ ಚಿಕ್ಕದಾಗಿ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ಕೋಬಹುದು. ಬೇಕಾದ್ರೆ ಇದನ್ನ ಹಾಟ್ ಮಾಡಿದ್ರ ಮೇಲೆ ಜಿಂಜಲಿ ಬರುತ್ತಲ್ಲ, ಎಳ್ಳು ಬರುತ್ತಲ್ಲ, ಅದನ್ನ ಸ್ಟಿಕ್ ಮಾಡ್ಕೊಂಡ್ರೆ ಅಂಗಡಿ ತರ ಕಾಣುತ್ತೆ. ಮನೇಲಿ ಮಾಡೋದ್ರಿಂದ ಹೀಗೆ ಇರುತ್ತೆ. ಸೊ ಇದನ್ನ ಸಾಸ್ ಜೊತೆ ತಿನ್ಬಹುದು. ರೆಡಿ ಇದೆ, ರೆಡಿ ಇದೆ ಇದು. ಸ್ವಲ್ಪ ಗಾರ್ನಿಶಿಂಗ್ಗೆ ಕೊರಿಯಾಂಡರ್ ಮತ್ತೆ ಕ್ಯಾರೆಟ್ ನ ಹಾಕೋಬಹುದು. ಸರ್ ಈಗ ಸ್ಪೈಸಿ ಬರ್ಗರ್ ರೆಡಿ ಆಗಿದೆ. ಸೊ ತಿನ್ಬಿಟ್ಟು ಟೇಸ್ಟ್ ನೋಡಿ. ವೀಕ್ಷಕರೇ, ನಮ್ಮ ಗೀತಾ ಸ್ಪೈಸಿ ಬರ್ಗರ್ ರೆಡಿ ಇದೆ. ಎಲ್ಲೋ ಹೋಟ್ಲ್ ಹೋಗ್ಬಿಟ್ಟು ಜಾಸ್ತಿ ಖರ್ಚು ಮಾಡ್ಕೊಂಡು ತಿನ್ನೋ ಬದಲು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸ್ಪೈಸಿ ಬರ್ಗರ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಯಾವ್ದು ಹೋಟ್ಲ್ಗೆ ಹೋಗ್ಬೇಕಾಗಿಲ್ಲ, ನಿಮ್ ಮನೆಗೆ ಫೋನ್ ಮಾಡ್ಬಿಟ್ರೆ ಗೀತಾ ಅವ್ರು ಬಂದು ಮಾಡ್ಕೊಬಿಡ್ತಾರೆ. ಇಲ್ಲ ಅವ್ರು ಹೇಳಿರೋ ರೆಸಿಪಿನ ಮನೇಲಿ ಆರಾಮಾಗಿ ನಿಮ್ ಮಿಸಸ್ಗೆ ಹೇಳ್ಬಿಟ್ಟು ಅಥವಾ ನೀವೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಎಕ್ಸಲೆಂಟ್ ಆಗಿದೆ, ಸ್ಪೈಸಿ ಆಗಿದೆ, ಹಾಗೆ ಮಕ್ಕಳು ತಿನ್ಬೋದು. ತುಂಬಾ ಸ್ವೀಟು ಜಾಸ್ತಿ ಇಲ್ಲ, ಖಾರನೂ ಜಾಸ್ತಿ ಇಲ್ಲ, ಆ ತರ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಸ್ಪೈಸಿ ಬರ್ಗರ್ ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುರಿದ ಕ್ಯಾರೆಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮ್ಯಾಶ್ ಮಾಡಿದ ಆಲೂಗಡ್ಡೆ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ ನಿಂಬೆ ರಸ ಹಾಕಿ ಕಲಸಿ ಅದನ್ನ ವಡೆ ತರ ತಟ್ಟಿಕೊಂಡು ಕಾರ್ನ್ ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಶಾಲೋ ಫ್ರೈ ಮಾಡಿಕೊಳ್ಳಿ. ಅದನ್ನ ಕತ್ತರಿಸಿದ ಬನ್ ಪೀಸ್ ನಡುವೆ ಈರುಳ್ಳಿ, ಸೌತೆಕಾಯಿ ಮಧ್ಯ ಇಟ್ಟು ಸರ್ವ್ ಮಾಡಿ. ಈಗ ಸ್ಪೈಸಿ ಬರ್ಗರ್ ರುಚಿ ನೋಡಲು ಸಿದ್ಧವಾಗಿದೆ. ಈ ದೇಹದಲ್ಲಿ ಅಲರ್ಜಿ ಆದಾಗ ಪ್ರತಿನಿತ್ಯ ಕ್ಯಾರೆಟ್ ರಸ ಮತ್ತೆ ಬೀಟ್ರೂಟ್ ರಸ ಇವೆರಡನ್ನು ಮಿಕ್ಸ್ ಮಾಡಿ ಕುಡಿದ್ರೆ ನಮ್ಮ ಅಲರ್ಜಿಗಳೆಲ್ಲ ಹೋಗ್ಬಿಡುತ್ತೆ. ಸೊ ನೋಡಿದ್ರಲ್ಲ, ನಾನೀಗ ವೆಲ್ಕಮ್ ಬ್ಯಾಕ್ ಎಲ್ಲ ಹೇಳಿದ್ದೆ, ಅವಾಗಲೇ ಹೇಳಿದ್ರೆ ಅಬ್ಸರ್ವ್ ಜಾಸ್ತಿ ಮಾಡ್ತೀರಾ ಅಂತ. ಸೊ ವೆಲ್ಕಮ್ ಬ್ಯಾಕ್ ಹೇಳಕ್ ಟ್ರೈ ಮಾಡಿ ನೋಡೋಣ ವೀಕ್ಷಕರಿಗೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡದ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್. ಒಳ್ಳೆ ಒಳ್ಳೆ ಟ್ರೈ, ತುಂಬಾ ಇಲ್ಲ ಸರ್, ಆಫ್ ಟ್ರೈ ಆಯ್ತು. ಪರವಾಗಿಲ್ಲ, ಇಷ್ಟ ಫುಲ್ ಟ್ರೈ ಮಾಡ್ತೀರಾ? ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್. ಇನ್ನೊಂದ್ಸತಿ ಮಾಡ್ಬೇಕು ನೀವು. ಸರ್ ನೀವು ವೀಕ್ಷಕರೇ ಅಂತ ಹೇಳಕ್ಕಾಗಲ್ಲ, ವೀಕ್ಷಕರೇ ಅಂತ ಹೇಳ್ಬೇಕು ಒಂದ್ಸತಿ. ರೆಡಿ ಆಕ್ಷನ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ, ನಿಮ್ಮ ನೆಚ್ಚಿನ ಪ್ರೋಗ್ರಾಮ್. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ಸ್ಮೈಲಲ್ಲೇ ಅರ್ಧ ಎಲ್ಲ ಮುಗಿಸ್ಬಿಡ್ತೀರಾ. ಬಟ್ ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ, ವೆರಿ ಗುಡ್. ಸೊ ನಮ್ಮ ನೆಕ್ಸ್ಟ್ ರೌಂಡ್ ಅಂತಂದ್ರೆ ಕಿಡ್ಸ್ ರೆಸಿಪಿ, ಅಂದ್ರೆ ಮಕ್ಕಳಿಗೋಸ್ಕರ ಏನು ರೆಸಿಪಿ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ತುಂಬಾ ಬರ್ಫಿಗಳು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ, ಐಸ್ ಕ್ರೀಮ್ಸ್ ಬರ್ಫಿಗಳೆಲ್ಲ. ಇವತ್ತು ನಾನು ಗೋಡಂಬಿ ಬರ್ಫಿ ಮಾಡ್ತಾ ಇದ್ದೀನಿ ಅವ್ರಿಗೆ. ಸೊ ಗೋಡಂಬಿ ಬರ್ಫಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು? ತುಪ್ಪ, ರೋಸ್ ಎಸೆನ್ಸ್, ಗೋಡಂಬಿ, ಸಕ್ಕರೆ, ಏಲಕ್ಕಿ ಪೌಡರ್. ಶುರು ಮಾಡೋಣವಾ? ಆಯ್ತು. ಫಸ್ಟ್ ಏನ್ ಬೇಕು ನಿಮ್ಗೆ? ಮಿಕ್ಸಿ ಜಾರ್ ಕೊಡಿ. ಫಸ್ಟ್ ಗೋಡಂಬಿನ ಅದರಲ್ಲಿ ಪೌಡರ್ ಮಾಡ್ಕೋಬೇಕು. ಹಾಫ್ ಪೌಡರ್ ಅಂತಾರಲ್ವಾ, ತರಿ ತರಿಯಾಗಿ. ತರಿಯಾಗಿ. ಇದು ಸುಮ್ಮನೆ ಟೇಸ್ಟ್ ನೋಡ್ಬೋದಾ ಮಧ್ಯ? ಗೋಡಂಬಿ ಚೆನ್ನಾಗಿದೆಯಾ ಇಲ್ವಾ ನೀವು ಸೆಲೆಕ್ಟ್ ಮಾಡೋದು ಚೆಕ್ ಮಾಡ್ತಾ ಇದೀನಿ ಅಷ್ಟೇ. ನೀವು ತಿನ್ಬೇಕು ಅಂದ್ರೆ ತಿನ್ಕೊಂಬಿಡಿ ಸರ್. ಬರೀ ಗೋಡಂಬಿ ಮಾತ್ರ? ಬರೀ ಗೋಡಂಬಿ ಮಾತ್ರ ಹಾಕೋದಲ್ಲ, ಪೌಡರ್. ಇದಿಷ್ಟು ತರಿಯಾಗಿದ್ರೆ ಸಾಕಲ್ಲ? ಇನ್ನೂ ತರಿಯಾಗಿದ್ರು ಪರವಾಗಿಲ್ಲ, ಇಲ್ಲ ಪೌಡರ್ ಆದ್ರೂ ಕೂಡ ಬೇರೆ ತರ ಫ್ಲೇವರ್ಸ್ ಬರ್ತಾರೆ. ನಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ತಾರೆ. ಕೆಲವ್ರು ಹಾಗೆ ಹಾಕೋತಾರೆ ಗೋಡಂಬಿ ಫುಲ್, ಪೌಡರೇ ಮಾಡೋದು, ಹಾಗೆ ಹಾಕೊಂಡು ಮಾಡ್ತಾರೆ. ಓಕೆ, ಈಗ ಒಂದು ಪ್ಯಾನ್ ಕೊಡಿ. ಇದಕ್ಕೆ ಸಕ್ಕರೆ ಒಂದ್ ಕಪ್ ಸಕ್ಕರೆ ಹಾಕೊಳ್ಳೋಣ.
ಸೊ ಇದಕ್ಕೆ ನಾವೇನು ತುಪ್ಪ ಸ್ವಲ್ಪ ವಾಟರ್. ನೀರು ಹಾಕ್ತೀವಿ. ಸಾಕಲ್ಲ? ನನ್ನ ಮಗ ಸರ್ 9 months. ಅವ್ನಿಗೆ ಇವಾಗ್ಲೇನೆ ಒಗ್ಗರಣೆ ಡಬ್ಬಿಯಲ್ಲಿ ಅನಿಮೇಷನ್ ತೋರಿಸ್ತಾರಲ್ವಾ, ಮೆಣಸಿನಕಾಯಿ ಮೇಲೆ ಕ್ಯಾಪ್, ಮತ್ತೆ ಈ ಹೊಸದಾಗ ಬಂದಿರೋ ಆಡ್ ಅದೆಲ್ಲ ನೋಡಿ ಅಂತ ಬಂದವ್ರು ಆ ಕಡೆ ನೋಡ್ಬಿಟ್ಟು ಹೇಳ್ತಾ ಇರೋದು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಅಂತ. ಆನ್ ಮಾಡಿದ ತಕ್ಷಣ ಫುಲ್ ಅದನ್ನ ಕೂತ್ಕೊಂಡು ಎಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತಾನೆ, ತುಂಬಾ ಲೈಕ್ ಮಾಡ್ತಾನೆ ಅದನ್ನ. ಯಾವ್ದು ಗೊತ್ತಿರೋ ಹಾಡು 2 ಸಾಲು ನಿಮ್ದೇ ಸಾಂಗ್ ಇದೆಲ್ಲ, ನಿಮ್ ಮೂವಿದೇನೆ. ಹಾಡಿ ಹಾಡಿ. ಅಷ್ಟು ಬರೋದಿಲ್ಲ, ನೀವು ಕೋರಿಸ್ಕೊಟ್ರೆ ಕೋರಿಸ್ಕೊಡ್ತೀನಪ್ಪ, ನೀವು ಮೇನ್ ಸಿಂಗರ್. ತಾಜಾ 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 ಕನಸುಗಳು ಅಜ್ಜ ಅಜ್ಜ ಎನ್ನುತ್ತಿದೆ, ಇದು ಪ್ರೀತಿ ಮೂಡಿದ ಮೊದಲ ಸೂಚನೆ. ಅಲೆಮಾರಿ ಸುಕುಮಾರಿ ಜೊತೆ ಸೇರಿ ಹೊಸದಾರಿ ಹಿಡಿದಾಯ್ತು ನಡೆದಾಯ್ತು ಸುಮ್ಮನೆ. ನೀವು ಚೆನ್ನಾಗಿ ಆಡ್ತೀರ, ಪರವಾಗಿಲ್ಲ. ಇಲ್ಲ ಸರ್ ಅಷ್ಟೊಂದಿಲ್ಲ, ನೀವು ಸಿಂಗರ್ ಮಸ್ತ್ ಇದ್ದೀರಾ. ಹೀರೋಕಮ್ ಸಿಂಗರ್ ಆಗ್ಬೋದು. ಆಕ್ಟರ್ ಅಷ್ಟೇನೆ, ಮಧ್ಯದಲ್ಲಿ ಬಾತ್ರೂಮ್ ಸಿಂಗಿಂಗ್ ಆತರ. ನೀವೇನಾದ್ರೂ ನೋಡಿ ಹೆದರ್ಕೊಂಡಿರೋದು ಆ ಥರದ್ದು ಏನಾದ್ರು ಆಗಿದ್ಯಾ ಇನ್ಸ್ಟೆನ್ಸ್? ಇನ್ಸಿಡೆನ್ಸ್ ಅಂದ್ರೆ ಬಹಳ ಇದೆ. ನನಗೆ ಕಾಕ್ರೋಚಸ್ ಅಂದ್ರೆ ತುಂಬಾ ಭಯ. ಯಾಕೆ ಹೆದರ್ಕೊತೀರಾ? ನಮ್ ಸೆಟ್ ತುಂಬಾ ಕ್ಲೀನ್ ಆಗಿರುತ್ತೆ. ನಮ್ಮ ಅಡಿಗೆ ಮನೆ ಎಸ್ಪೆಷಲಿ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಾವು ಮಾಡೋ ತುಂಬಾ ಹೈಜಿನಿಕ್ ಆಗಿ ಮಾಡ್ತೀವಿ. ಪ್ರತಿಯೊಂದು ಅಡಿಗೆನೂ ಹೈಜಿನಿಕ್ ಆಗಿರುತ್ತೆ. ಪಾತ್ರೆಗಳೆಲ್ಲ ಕ್ಲೀನ್ ಆಗಿ ಪಳಪಳ ಅಂತ ತೊಳೆದಿಟ್ಬಿಟ್ಟಿರ್ತಾರೆ. ಅಡಿಗೆ ಮನೆ ಅಷ್ಟೇ ನೋಡಿ, ಕ್ಲೀನ್ ಆಗಿಲ್ವಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ಇದು ಸ್ವಲ್ಪ ಪಾಕ ಆಗಿದೆ. ಸೊ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಅಷ್ಟೇ. ಮತ್ತೆ ರೋಸ್ ಎಸೆನ್ಸ್ ಅಂತ ಬರುತ್ತೆ, ಅದನ್ನ ಒಂದು 1/4 ಸ್ಪೂನ್. ಸ್ವಲ್ಪ ಇದು ಜಾಸ್ತಿ ಹಾಕಿದ್ರೆ 1/4 ಸ್ಪೂನ್ ಅಷ್ಟು ಸಾಕಾಗುತ್ತಲ್ವಾ? ಇದು ಪಾಕ ರೆಡಿ ಆಗಿದೆ, ಸಕ್ಕರೆ ಪಾಕ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ? ಅದು ಫುಲ್ ಮೆಲ್ಟ್ ಆಗಿರುತ್ತೆ, ಸಕ್ಕರೆ ಎಲ್ಲ ಕರಗ್ಬಿಟ್ಟಿರುತ್ತೆ, ಫುಲ್ ಸಾಫ್ಟ್ ಆಗಿರುತ್ತೆ. ಈಗ ಸ್ವಲ್ಪ ಹಾಕ್ತಾ ಇದ್ರೆ ಅದು ಫ್ಲೇವರ್ ಬರುತ್ತೆ ಅದಕ್ಕೆ. ರೋಸ್ ಎಸೆನ್ಸ್ ಫ್ಲೇವರ್ಗ? ರೋಸ್ ಎಸೆನ್ಸ್ ಫ್ಲೇವರ್ಗೆ. ಫ್ರಾಗ್ರೆನ್ಸ್ ಕಮ್ ಫ್ಲೇವರ್ ಎರಡೂ ಇರುತ್ತೆ. ಗಮ ಗಮ ಅಂತ ಗಮ ಗಮ ಅಂತ ಟೇಸ್ಟ್ ಚೆನ್ನಾಗಿದೆ. ಏಲಕ್ಕಿ ಪೌಡರ್ ಸ್ವಲ್ಪ ಶುಗರ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಹೌದಾ? ಶುಗರ್ ತೀರಾ ಅಂದಾಗ ತಿನ್ಲಿಕ್ಕೆ ಒಂಥರ ಆಗುತ್ತಲ್ವಾ, ಜಾಸ್ತಿ ಸ್ವೀಟ್. ಗೋಡಂಬಿನ ಅಷ್ಟು ಪುಡಿ ಪುಡಿ ಮಾಡ್ಕೊಂಡು ಈ ಸಕ್ಕರೆ ಪಾಕಕ್ಕೆ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಪಾಕಕ್ಕೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಸ್ಟಿರ್ ಮಾಡಿ ಹಂಗೆ ಇಮಿಡಿಯೇಟ್ ಆಗಿ ಪ್ಲೇಟ್ಗೆ ಹಾಕೋಬಹುದು. 1 ಸ್ಪೂನ್ ಅಥವಾ 1.5 ಸ್ಪೂನ್ ತುಪ್ಪನ ಅಪ್ಲೈ ಮಾಡ್ಕೊಳ್ಳೋದು. ಹಚ್ಕೊಂಡ್ರೆ ಅದು ಅದರಲ್ಲಿ ಸ್ಟಿಕ್ ಆಗೋದಿಲ್ಲ, ಇಲ್ಲಾಂದ್ರೆ ಪಾಕ ಎಲ್ಲ ಪಾಕ ಮೆತ್ಕೋಬಿಡುತ್ತೆ. ಅದಕ್ಕೆ ಫುಲ್ ಅಂಟದಾಗ ತೆಗಿಲಿಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಸರ್ ಪ್ಲೀಸ್ ಸರ್, ಮತ್ತೆ ನಾ ಅಡಿಗೆ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಆದ್ರೂ ಅಂತೀರಾ ನೀವು? ಅದು ಜಿರಳೆ ಅನ್ನೋ ವರ್ಡ್ ಇದೆ ಅಲ್ವಾ, ಅದ್ರಲ್ಲೇ ಹೆಂಗ್ ಮಾಡಿದ್ರು ಅದು ಹಂಗೆ ಅನ್ಸ್ಬಿಡುತ್ತೆ. ಸೊ ಇದನ್ನೇ ನಾವು ಶೇಪ್ ತಗೊಂಡ್ಬರೋ ಅವಶ್ಯಕತೆ ಇಲ್ಲ, ಒಂದು ಸ್ಕ್ವೇರ್ ಇದ್ರಲ್ಲಿ ಹಾಕೊಂಡ್ಬಿಟ್ಟು ಸಾಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ ಆಗ ಕಟ್ ಮಾಡ್ಕೋಬಹುದು. ಸರ್ ಗೋಡಂಬಿ ಬರ್ಫಿ ರೆಡಿ ಆಗಿದೆ, ಇನ್ನು ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು. ಓಕೆ ವೀಕ್ಷಕರೇ, ನಮ್ಮ ಗೀತಾ ಅವರು ಪ್ರೀತಿಯಿಂದ ಗೋಡಂಬಿ ಬರ್ಫಿ ಮಾಡ್ಕೊಟ್ಟಿದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದೀವಿ. ಒಂದು ಕಹಿ, ಒಂದು ಖಾರ, ಅದಾದ್ಮೇಲೆ ಸ್ವೀಟು, ಎಕ್ಸಲೆಂಟ್. ಗೋಡಂಬಿ ಬರ್ಫಿ ಸೂಪರ್ ಆಗಿದೆ ನಿಜವಾಗ್ಲೂ. ಕಾಂಬಿನೇಷನ್ ನೀವು ಹೇಳ್ದಾಗೇನೆ ಆ ಎಸೆನ್ಸ್ ಫ್ಲೇವರ್ ಎಲ್ಲ ಏನಿದೆ, ಬಾಯಲ್ಲಿ ಆ ಟಿಂಜ್ ಇದೆ. ಗೋಡಂಬಿ ನಾವು ತಿಂದಂಗೆನೆ ಕಟ್ಕೊಂಡ್ ಕುಟ್ರು ಮಂದಿ ಇಲ್ಲದೆ ಪೇಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ತಿಂದಿರೋದ್ರಿಂದ ಚೆನ್ನಾಗಿದೆ. ಸೊ ಆದ್ಮೇಲೆ ನಾವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೊತಿರ್ಬೋದು. ಯಾಕಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ನಾವು ಹಾರ್ಟ್ ಶೇಪ್ ಕಟ್ ಮಾಡ್ಕೊಟ್ಬಿಡ್ಬೋದು. ತಗೊಳ್ಳಿ ಗೋಡಂಬಿ ಬರ್ಫಿ. ಟೇಸ್ಟ್ ಮಾಡ್ತೀರಾ? ಚೆನ್ನಾಗಿದೆಯಲ್ಲ? ಏನು ಇನ್ನು ಬಾಯೊಳಗೆ ಹೋಗಿಲ್ಲ. ಚೆನ್ನಾಗಿದೆ ಕಾನ್ಫಿಡೆನ್ಸ್ ಅಲ್ಲ? ಮಾಡ್ತಾ ಇರ್ತೀನಲ್ವಾ. ಗೋಡಂಬಿ ಬರ್ಫಿ ಮಾಡುವ ವಿಧಾನ: ಮೊದಲಿಗೆ ಗೋಡಂಬಿಯನ್ನ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಸಕ್ಕರೆ ಮತ್ತು ನೀರು ಹಾಕಿ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಏಲಕ್ಕಿ ಪುಡಿ, ರೋಸ್ ಎಸೆನ್ಸ್, ಗ್ರೈಂಡ್ ಮಾಡಿಕೊಂಡಿದ್ದ ಗೋಡಂಬಿ ಪುಡಿಯನ್ನ ಹಾಕಿ ಕಲಸಿ ಬೇಯಿಸಿ. ಅದನ್ನ ತುಪ್ಪ ಹಚ್ಚಿದ ಪ್ಲೇಟ್ಗೆ ಹಾಕಿ ದ್ರಾಕ್ಷಿಯಿಂದ ಗಾರ್ನಿಶ್ ಮಾಡಿ. ಈಗ ರುಚಿಯಾದ ಗೋಡಂಬಿ ಬರ್ಫಿ ಸವಿಯಲು ಸಿದ್ಧವಾಗಿದೆ. ನಿಮ್ ಜೊತೆಗೆ ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ. ನಮ್ಮ ಲಾಸ್ಟ್ ರೌಂಡ್ ಅಂದ್ರೆ ಈಸಿ ರೌಂಡ್. ಏನ್ ಮಾಡ್ತಾ ಇದ್ದೀರಾ ರೆಸಿಪಿ? ನಾವೀಗ ಕಡಲೆಪುರಿ ವಡೆ ಮಾಡ್ತಾ ಇದ್ದೀವಿ. ಕಡಲೆಪುರಿ ವಡೆ. ಸರ್ ನಿಮ್ಮ ಹೆಸರು? ವಿಶ್ವನಾಥ್. ವಿಶ್ವನಾಥ್.
ಸೊ ಪ್ರೀತಿಯಿಂದ ವಿಶ್ವ ಅಂತ ಕರೀತಾರ? ಯಾ ವಿಶ್ವ. ಇಬ್ರು ನೋಡ್ತಾ ಇದ್ರೆ ನನಗೆ ವಿಶ್ವ ಮತ್ತು ಗೀತಾ ಅವ್ರ ಜೊತೆಗೆ ಹರೀಶ್ ರಾಜ್ ನಡೀತಾ ಇದೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನಮ್ಮ ಮ್ಯಾರೇಜ್ ಡೇಸ್ ಅಲ್ಲಿ ಆ ಮೂವಿ ರಿಲೀಸ್ ಆಗಿದ್ದು. ಓ ಅದೇ ಟೈಮಲ್ಲೇ ನಿಮ್ ಮದುವೆ ಆಗಿದ್ದ? ಓ ತುಂಬಾ ಪ್ರೀತಿಯಿಂದ ಆ ಫಿಲ್ಮ್ ಹೋಗಿದ್ದ ಜೊತೆಲಿ? ಫಸ್ಟ್ ಮೂವಿ ಅದೇ ಹೋಗಿದ್ದು. ಸೊ ಚಿತ್ರ ನೋಡ್ಕೊಂಡು ಹೊರಗಡೆ ಬಂದ್ಮೇಲೆ ಯಾವ ತರ ಇತ್ತು ಇಬ್ರು ರಿಯಾಕ್ಷನ್? ಕ್ಲೈಮ್ಯಾಕ್ಸ್ ಆತರ ಬೇಡ ಅನ್ನಿಸ್ತು. ಯಾರಿಗೂ ಬೇಡ ಪಾಪ, ಯಾರಿಗೂ ಬೇಡ. 100 ವರ್ಷ ನೀವು ಸುಖವಾಗಿ ಬಾಳಿ ಖುಷಿ ಖುಷಿಯಾಗಿ ಇದೇ ತರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡ್ಕೊಡೋ ತರ ಅಡುಗೆಗಳನ್ನ ರುಚಿಯಾಗಿ ಮನೆ ಮಾಡ್ಕೊಂಡು ಒಬ್ರಿಗೊಬ್ರು ತಿನ್ಸ್ಕೊಂಡು ಪ್ರೀತಿಯಿಂದ ಬಾಳಿ. ಓಕೆ, ವೆರಿ ನೈಸ್. ಸೊ ನಮಗೆ ಈಗ ಕಡಲೆಪುರಿ ವಡೆ, ಅದಕ್ಕೆ ಏನು ಸಾಮಗ್ರಿಗಳು ಬೇಕಾಗುತ್ತೆ? ಕಡಲೆಪುರಿ, ಈರುಳ್ಳಿ, ಸಾಲ್ಟ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಮೆಣಸಿನ್ಕಾಯಿ. ಓಕೆ, ಶುರು ಮಾಡೋಣ. ಫಸ್ಟ್ ಏನ್ ಬೇಕು ನಿಮ್ಗೆ? ಕಡಲೆಪುರಿನ ನೀರಲ್ಲಿ ನೆನೆಸಿಡ್ಬೇಕು. ಏನ್ ಸರ್ ಮೇಡಮ್ ಅವ್ರು ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ? ಹಾಗಾಗಿ ಮನೇಲಿ ಮಾಡ್ತಾರೆ. ಏನ್ರಿ ಸಂಜು ಮತ್ತೆ ಗೀತಾ ಅಂತ ತೋರ್ಸೋದಲ್ಲ ಪಿಕ್ಚರ್, ಫಸ್ಟ್ ಅಡ್ಗೆ ಮಾಡೋದ್ ಕಲಿಯಿರಿ ಅಂತನಾ? ಹಾಗಾಗಿ ಟ್ರೈ ಮಾಡ್ತಾ ಇರ್ತೀವಿ. ಅವರಿಂದ ನಾ ಕಲ್ತ್ಕೊಂಡಿದ್ದು. ಸ್ವಲ್ಪ ವಾಟರ್ ತಗೊಳ್ಳಿ, ಫುಲ್ಲಾಗಿ ನೀರೆಲ್ಲ ನೆನೆಸಿಟ್ಬಿಡ್ಬೇಕು. ಕಡಲೆಪುರಿನ ನೆನೆಸ್ಬಿಡೋದಾ? ನೆನೆಸಿಡ್ಬೇಕು, 2 to 3 minutes ನೆನೆಸಿಡ್ಬೇಕು. ಇನ್ನೊಂದು ಬೌಲ್ ತಗೊಳ್ಳಿ. ಈರುಳ್ಳಿ ಹಾಫ್ ಕಪ್ ತಗೊಂತೀವಿ. ಓಕೆ. ಕಡಲೆ ಹಿಟ್ಟು ಹಾಫ್ ಬೌಲ್, ಒಂದು ಅರ್ಧ ಬೌಲ್ ಅಷ್ಟು ಈರುಳ್ಳಿ, ಅರ್ಧ ಬೌಲು ಕಡಲೆ ಹಿಟ್ಟು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಎರಡೆರಡು ಹಿಟ್ಟು ಯಾಕೆ ಮಿಕ್ಸ್ ಮಾಡ್ತಾರ ನೀವು? ಸ್ವಲ್ಪ ಪೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಾರ್ಮಲ್ ವಡೆ ಆದ್ರೆ ಕಡಲೆಬೇಳೆ ಹಾಕ್ಬಿಟ್ಟು ಹಾಕ್ತಿವಲ್ಲ, ಸೊ ಅದು ಥಿಕ್ನೆಸ್ ಬರುತ್ತೆ. ಇದು ಬರೋದಿಲ್ವಲ್ಲ, ಸೊ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿದ್ರೆ ಥಿಕ್ನೆಸ್ ಬರುತ್ತೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು, ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಚಿಲ್ಲಿ ಇದು. ಸೊ ನಾವು ಯಾವಾಗಲೂ ಬಳಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಈಗ ಅದರಲ್ಲಿ ನೀವು ಈಗ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಈಗ ಕಡಲೆಪುರಿ ನೆಂದಿದೆ, ಇದನ್ನ ತೆಗೆದು ಜೊತೆಗೆ ಹಾಕಿ ಮಿಕ್ಸ್ ಮಾಡೋದು. ವಾಟರ್ ನೀವು ಸಿಕ್ಕಾಪಟ್ಟೆ ಎದುರಿಸ್ತೀರಂತಲ್ಲ, ಜಿರಳೆ ಅಂತ ಹೇಳ್ಕೊಂಡು, ಆಮೇಲೆ ನಿಮ್ಗೇನೋ ಎದುರಿಕೆ ಅಂತಲ್ಲ? ನಮ್ಗೆ ಡಿಸರ್ಟ್ ಅದ್ರ ಭಯ. ಹೌದಾ? ಅಲ್ಲಿ ನೋಡಿದ ಭಯ ನಿಮ್ಗೆ? ಸ್ವಲ್ಪ ಭಯ ಅಷ್ಟೇ. ಜಿರಳೆ ಅಂದ್ರೆ ಭಯ ಇಲ್ಲ, ಬಿಸಾಕ್ಬಿಡ್ತೀರಾ? ಆಟ ಆಡಿಸ್ತಾರೆ, ಭಯ ಪಡಿಸ್ತಾರೆ. ಅದ್ರದ್ದು ಮೀಸೆ ಇಟ್ಕೊಂಡು ತುಂಬಾ ರೊಮ್ಯಾಂಟಿಕ್ ಆಗಿ ಇಬ್ರು ಏನೋ ಸರಸ ಈ ತರ ಕಿಚನ್ ಅಲ್ಲಿ ಎಲ್ಲ ಒಂದ್ ಕಡೆ ಜಿರಳೆ ತಗೊಂಡ್ಬರೋದು. ಮಿಸ್ ಮಾಡೋದು. ಆಪರ್ಚುನಿಟಿ ಸಿಕ್ಕಾಗ ಮಿಸ್ ಮಾಡಬಾರ್ದು, ಹೆಂಡತಿಗೆ ಭಯ ಪಡಿಸ್ತಾ ಇರ್ಬೇಕು ಅಲ್ವಾ? ತುಂಬಾ ಸ್ಮಾರ್ಟ್ ಇದ್ದಾರೆ ಇವರು. ಅವ್ರದ್ದೇನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ನಾನು ಆಮೇಲೆ ಅನ್ಕೋತಾ ಇರ್ತೀನಿ, ನಾನು ಮಾಡ್ಕೊಟ್ಬಿಟ್ಟೆ ಅಲ್ವಾ ಅವ್ರಿಗೆ, ಆಮೇಲೆ ರಿಯಲೈಸ್ ಆಗುತ್ತೆ ನನಗೆ. ಸೊ ಈಗ ಪೇಸ್ಟ್ ರೆಡಿ ಇದೆ. ಸೊ ಯಾವ ಹ್ಯಾಂಗ್ ತುಂಬಾ ಸಾಫ್ಟ್ ಆಗು ಬೇಕಾಗಲ್ಲ, ಮೀಡಿಯಂ ಆಗಿ ಮಾಡ್ಕೊಳ್ಳೋದು. ಪೇಸ್ಟ್ ನೀರ್ ತರ ಆಗ್ಬಿಟ್ರು ಕಷ್ಟ ಆಗುತ್ತೆ ಅಲ್ವಾ? ಬೋಂಡ್ ಆಗ್ಬಿಡುತ್ತೆ. ಒಡೆ ತರ ಪ್ರೆಸ್ ಮಾಡ್ಕೊಂಡು ಆಯಿಲ್ ಎಲ್ಲ ಈಗ ವಡೆ ಹೊಸ ಯಂಗ್ ಮ್ಯಾರಿಡ್ ಕಪಲ್ ನಗ್ನಗ್ತಾ ಸುಖವಾಗಿ ಬಾಳ್ಬೇಕು, ಜಗಳ ಆಡಬಾರ್ದು, ಆ ತರ ಇರೋದಕ್ಕೆ ಏನು ಸೀಕ್ರೆಟ್, ಏನಾದ್ರು ಟಿಪ್ಸ್ ಹೇಳ್ತೀರಾ? ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು, ಕೆಮಿಸ್ಟ್ರಿ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು. ಕೆಮಿಸ್ಟ್ರಿ ಅಂದ್ರೆ ಯಾವ ತರ ಸರ್? ಮತ್ತೆ ಕೆಮಿಸ್ಟ್ರಿ ಅಂದ್ರೆ ಇಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ನಮ್ ಕೆಮಿಸ್ಟ್ರಿ ಅಂದ್ರೆ ಚೆನ್ನಾಗಿದೆ. ಫಸ್ಟ್ ಟೈಮ್ ಅಲ್ಲೇ ಚೆನ್ನಾಗಿತ್ತು, ಈಗಿನ ಇಂಪ್ರೂವ್ಮೆಂಟ್. ಯಾರೇ ಒಬ್ರು ಬೇಜಾರ್ ಮಾಡ್ಕೊಂಡ್ರು ಇನ್ನೊಬ್ರು ಸಪೋರ್ಟಿಂಗ್ ಅಲ್ಲಿ ಕ್ಷಮಿಸಬೇಕು, ಯಾರದೇ ತಪ್ಪಿದ್ರು ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಅವ್ರ ಫ್ಯಾಮಿಲಿ ಅವ್ರನ್ನ ಅರ್ಥ ಮಾಡ್ಕೋಬೇಕು, ನೀವು ಅವ್ರ ಫ್ಯಾಮಿಲಿ ಅವ್ರನ್ನ. ಯಾಕಂದ್ರೆ ನಾವು ನೋಡಿದೀವಿ ಸಾಕಷ್ಟು ಜನ ಈಗ ಮದ್ವೆ ಅಂದ ತಕ್ಷಣ ಬರೀ ಇಬ್ರಲ್ಲ, ಗಂಡ ಹೆಂಡತಿ ಇಬ್ರೇ ಅಲ್ಲ, ಅವ್ರ ಫ್ಯಾಮಿಲಿ ಇರ್ತಾರೆ. ಸೊ ನೀವು ಹೋಗೋ ಮನೆಗೆ ನೀವು ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಗಂಡ ಹೆಂಡತಿ ಅಲ್ಲದೆ ತಂದೆ ತಾಯಿನ ನೋಡ್ಕೋಬೇಕು ಅಲ್ವಾ? ನೀವು ಅಷ್ಟೇ, ನಿಮ್ ಮಿಸಸ್ ಅಲ್ಲದೆ ಅವ್ರ ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೊಂಡ್ರೆ ಸುಖ ಆಗಿರ್ಬೋದು. ಎಲ್ಲ ಫ್ರೆಂಡ್ಲಿ ಆಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ. ಅವ್ರ ಪೇರೆಂಟ್ಸ್ ಚೆನ್ನಾಗಿದ್ದಾರೆ, ನಮ್ಮ ಪೇರೆಂಟ್ಸ್ ಎಲ್ಲ ಹ್ಯಾಪಿ, ಫ್ರೆಂಡ್ಲಿ ಆಗಿದ್ದೀವಿ. ಓ ವೆರಿ ನೈಸ್. ಸೊ ಫ್ರೆಂಡ್ಲಿ ಆಗಿರ್ಬೇಕು ಗಂಡ ಹೆಂಡತಿ. ನಿನ್ ಹೆಂಡತಿ ನನ್ ಗಂಡ ಅನ್ನೋದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಆಗಿರ್ಬೇಕು. ವೆರಿ ನೈಸ್.
ಸರ್ ಕಡಲೆಪುರಿ ರೆಡಿ ಇದೆ, ತಿಂದು ಟೇಸ್ಟ್ ಮಾಡಿ ಹೇಗಿದೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಕಡಲೆಪುರಿ ವಡೆ ನಮ್ಮ ಗೀತಾ ಅವರು ಮತ್ತೆ ಗೀತಾ ಅವರ ಹಸ್ಬೆಂಡ್ ವಿಶ್ವನಾಥ್ ಅವರು ಮಾಡ್ಕೊಟ್ಟಿದ್ದಾರೆ. ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ, ಯಮ್ಮಿ ಆಗಿದೆ. ಪ್ರತಿ ಸತಿ ನಮ್ಮ ಅದೇ ವಡೆ ತಿನ್ನೋ ಬದಲು ಈ ಸತಿ ಕಡಲೆಪುರಿ ವಡೆ ಮಾಡ್ಕೊಟ್ಟಿದ್ದಾರೆ. ವಿಶೇಷವಾಗಿದೆ, ಟ್ರೈ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ರೀ, ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲೂ. ನೀವು ಏನಾದ್ರೂ ಅವ್ರ ಅಡ್ಗೆ ಏನೋ ತಿಂದ್ಬಿಟ್ಟು ಆಮೇಲೆ ಒಪ್ಕೊಂಡ್ರ ಅಂತ? ಇಲ್ಲ ಸರ್, ಹಂಗೇನಿಲ್ಲ. ಅವ್ರು ಮಾಡಿದ ಅಡ್ಗೆ ತಿಂದ್ಬಿಟ್ಟು ಒಪ್ಕೊಂತೀವಿ, ಓಕೆ ಈ ಹುಡುಗ ಚೆನ್ನಾಗಿ ಅಡ್ಗೆ ಮಾಡ್ಕೊಡ್ತಾನೆ, ನನಗೆ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ. ಅರೆ ಗೊತ್ತಿತ್ತು ಮಾಡ್ತಾರೆ ಅಂತ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀರಾ, ಫಂಟಾಸ್ಟಿಕ್. ಆಕ್ಚುಲಿ ನಾವು ಆಚೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ತಿನ್ನೋ ಬದಲು ಅನ್ಹೈಜಿನಿಕ್ ಆಗಿರುತ್ತೆ ವಡೆಗಳು, ಅಥವಾ ರೋಡ್ ಸೈಡ್ ಮಾಡೋ ಬದಲು ನಾವು ಈ ತರ ಮನೇಲೆ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಅಲ್ವಾ? ನಿಜವಾಗ್ಲೂ ವೀಕ್ಷಕರು, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಕಡಲೆಪುರಿ ವಡೆ, ಕಡಲೆಪುರಿ ಸಾಕಷ್ಟು ಚೀಪ್ ಆಗೂ ಇರುತ್ತೆ, ಟೇಸ್ಟಿಯಾಗೂ ಮಾಡ್ಕೊಂಡು ತಿನ್ಬೋದು ಅಲ್ವಾ? ಕಡಲೆಪುರಿ ವಡೆ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆಪುರಿಯನ್ನ ಹಾಕಿ ನೆನೆಸಿಕೊಳ್ಳಿ. ಮತ್ತೊಂದು ಬೌಲ್ಗೆ ಹೆಚ್ಚಿದ ಈರುಳ್ಳಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನಕಾಯಿ, ನೆನೆಸಿದ ಕಡಲೆಪುರಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಅದನ್ನ ವಡೆ ತರ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದು ತೆಗೆದರೆ ರುಚಿಯಾದ ಕಡಲೆಪುರಿ ವಡೆ ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. 4 ಒಳ್ಳೆ ರೆಸಿಪೀಸ್ ನ ಮಾಡ್ಕೊಟ್ರು ಮೇಡಮ್ ಅವ್ರು, 3 ನೀವೊಂದು ಮಾಡ್ಕೊಟ್ಟಿದ್ದೀರಾ ಟೇಸ್ಟಿಯಾಗಿ. ಹೇಗೆ ಅನ್ಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ದಿಸ್ ಹೌ ಅವರ್ ಡ್ರೀಮ್ ಕಮ್ ಟ್ರೂ ಅಂತಾರಲ್ವಾ, ಓಕೆ, ಹಾಗೆ ಅನ್ನಿಸ್ತಾ ಇದೆ. ಒಂದ್ಸತಿ ಟಿವಿಲಿ ಕಾಣಿಸ್ಕೋಬೇಕು ಅಂತ ನಿಮ್ಗೆ ಆಸೆ ಇತ್ತಾ? ಆ ತರ ಏನಿಲ್ಲ, ಜಸ್ಟ್ ನಾನ್ ಕಲ್ತಿರೋದನ್ನ ಒಂದ್ ಸ್ವಲ್ಪ ತೋರ್ಸ್ಲಿಕ್ಕೆ ಒಂದು ಕ್ಯಾಮ್ರಾನು ಓಕೆ, ಬಟ್ ಕಲ್ತಿರೋದನ್ನ ತೋರಿಸಬಹುದಲ್ವಾ? ಕರೆಕ್ಟ್. ನಾವು ಕಲ್ತಿರೋ ವಿದ್ಯೆನ 4 ಜನರ ಜೊತೆ ಹಂಚ್ಕೊಂಡಾಗ ಅದ್ರದ್ದು ಮಹತ್ವ ಇನ್ನೂ ಬೆಳೆಯುತ್ತೆ ಅಂತ ಹೇಳಿ. ವೆರಿ ನೈಸ್. ನಿಮ್ಗೆ ಹೇಗೆ ಅನ್ಸ್ತಾ ಇದೆ? ಸೇಮ್ ಥಿಂಗ್. ಸೇಮ್ ಮೇಡಮ್ ಅವರು ಹೇಳಿದ್ಮೇಲೆ ದೂಸರ ಮಾತಿಲ್ಲ, ಅವ್ರು ಏನ್ ಹೇಳ್ತಾರೆ ಅದೇ ಕರೆಕ್ಟ್ ಅಂತ. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ಥ್ಯಾಂಕ್ ಯು ಮೇಡಮ್. ಒಂದ್ ನಿಮಿಷ, ಆಶು ಬೆದ್ರ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗೀತಾ ಅವರು ಮತ್ತೆ ಅವರ ಹಸ್ಬೆಂಡ್ ವಿಶ್ವನಾಥ್ ಅವರು ಒಳ್ಳೆ ರೆಸಿಪೀಸ್ನ ಮಾಡಿಕೊಟ್ರು, ರುಚಿಯಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನನ್ನ ಜೊತೆ ಮಾತಾಡ್ಬೋದು, ಮಾತಾಡ್ತಾ ಅಡುಗೆ ಮಾಡ್ಬೋದು. ಸೊ ಇದೆಲ್ಲ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಭಾವಚಿತ್ರ ಮತ್ತೆ 4 ಒಳ್ಳೆ ರೆಸಿಪೀಸ್ನ ನಮ್ಮ ಇಮೇಲ್ ವಿಳಾಸಕ್ಕೆ ಕಳಿಸ್ಕೊಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ, ಸಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಹರೀಶ್ ರಾಜ್, ಸೈನಿಂಗ್ ಆಫ್.